ತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ. ಶ್ರೀರಮಾಯೈ ನಮಃ. ಶ್ರೀ ಆನಂದತೀರ್ಥಗುರುಭ್ಯೋ ನಮಃ. ಶ್ರೀ ಭಾರತ್ಯೈ ನಮಃ. ಶ್ರೀ ವಾದಿರಾಜತೀರ್ಥಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರತೀರ್ಥಗುರುಭ್ಯೋ ನಮಃ. ಶ್ರೀ ವಿದ್ಯಾಮಾನ್ಯತೀರ್ಥಗುರುಭ್ಯೋ ನಮಃ. ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿಂ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅದೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ. ಶ್ರೀ ಗುರುಭ್ಯೋ ನಮಃ. ಜನ್ಮಾದಿ ಅಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೆ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಜನ್ಮಾದಿ ಅಷ್ಟಕರ್ತ ಅಂತಹ ಭಗವಂತನನ್ನು ಧ್ಯಾನ ಮಾಡೋಣ. ನಿತ್ಯ ನಾವು ಈ ಶ್ಲೋಕವನ್ನು ಬೆಳಿಗ್ಗೆದ್ದು ಹೇಳುವುದುಂಟು. ಉತ್ಪತ್ತಿ ಸ್ಥಿತಿ ಸಂಹಾರ ನಿಯತಿರ್ಜ್ಞಾನಮಾವತಿ ಬಂಧ ಮೋಕ್ಷೋಚ ಯಸ್ಮಾತ್ ಪುರುಷಾತ್ ಸಹ ಏಕರಾಟ್ ಅಂತ ಈ ಶ್ಲೋಕ ಪ್ರತಿ ದಿವಸ ಹೇಳ್ತೇವೆ. ಅದನ್ನು ಹೀಗೂ ತಿಳ್ಕೊಳ್ಳೋಣ. ಇಷ್ಟ ತನಕ 8: ಉತ್ಪತ್ತಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ. ಇದು ಯಾರಿಂದಾಗುತ್ತೋ ಅಂತಹ ಏಕರಾಟ್ ಸ್ವರಾಟ್ ಇಂತಹ ಭಗವಂತನನ್ನು ಧ್ಯಾನ ಮಾಡೋಣ ಅಂತ. ಉತ್ಪತ್ತಿ ಸ್ಥಿತಿಗಳಿಗೆ ಸಂಹಾರ ಯಾರಿಂದಲೋ ಅಂತಹ ಭಗವಂತನನ್ನು ಧ್ಯಾನ ಮಾಡೋಣ. ತುಂಬ ಒದ್ದಾಡ್ತೇವೆ. ಯಾಕಪ್ಪ ಹುಟ್ಟಿದೆ ಅಂತಲೇ ಮೊದಲು ನಮ್ಮ ಬಾಯಿಂದ ಬರುವುದೇ. ತುಂಬ ಸಮಸ್ಯೆಗಳು ಎದುರಾದಾಗ, ಅವುಗಳಿಗೆ ಪರಿಹಾರ ಸಿಗದಿದ್ದಾಗ ಯಾಕಪ್ಪ ಹುಟ್ಟಿಕೊಂಡು ಬಂದೆ ಅಂತ. ಹಾಗಾದರೆ ಹುಟ್ಟಿನಿಂದಲೇ ನಮ್ಮದು ಆರಂಭ ಆಗುವುದಿಲ್ಲ. ಆದ್ದರಿಂದಲೇ ಒಬ್ಬ ಭಾರಿ ಹಾರಾಡಿದರೆ ಮತ್ತೊಬ್ಬ ಹೇಳ್ತಾನೆ, ನಿನ್ನ ಹುಟ್ಟಡಗಿಸ್ತೇನೆ ನೋಡು ಅಂತ ಬೈಯುವ ಶಬ್ದ. ಹುಟ್ಟಿದ್ರೆ ನಾವು ಇಷ್ಟು ಹಾರಾಡುವುದು, ಅದಕ್ಕೋಸ್ಕರ ಹುಟ್ಟಡಗಿಸ್ತೇನೆ ನೋಡು ಜನ್ಮದಿಂದಲೇ ಶುರುವಾಗುವುದು. ಹಾಗಾದರೆ ಅದನ್ನು ಈ ರೀತಿ ಚಿಂತನೆ ಮಾಡೋಣ. ಉತ್ಪತ್ತಿ ಸ್ಥಿತಿಗಳಿಗೆ ಸಂಹಾರ ಇನ್ನು ಮುಂದೆ ಹುಟ್ಟಬಾರದು, ಇನ್ನು ಮುಂದೆ ಈ ಸಂಸಾರದಲ್ಲಿ ಇರಬಾರದು. ಅದೇನಾಗಬೇಕು? ಈ ಸೃಷ್ಟಿಗೂ ನಮ್ಮ ಸೃಷ್ಟಿಗೂ ನಮ್ಮ ಸ್ಥಿತಿಗೂ ಸಂಹಾರ ಆಗಬೇಕು. ಯಾರು ಸಂಹಾರ ಮಾಡುವವ? ಅವನನ್ನು ಧ್ಯಾನ ಮಾಡುವ. ನಾವು ತಾಯಿಯ ಗರ್ಭದಲ್ಲಿ ಇರುವಾಗ ಪಾಪ ಚೆನ್ನಾಗಿ ದೇವರನ್ನು ಹೊಗಳ್ತಾ ಇರ್ತಾನೆ ಅಂತ. ಯಾಕೆ? ತುಂಬ ಸಮಸ್ಯೆಯಲ್ಲಿ ಇರ್ತಾನೆ, ಅಲ್ಲಿ ಕ್ಲೇಶಗಳ ಮಧ್ಯದಲ್ಲಿ ಇರ್ತಾನೆ. ಎಲ್ಲಿರ್ತಾನೆ? ಉದರದಲ್ಲಿ ಇರ್ತಾನೆ. ಅದಕ್ಕೆ ಏನು ಹೆಸರು? ಉದರ ಅಂತ ಹೆಸರು. ಯಾಕೆ ಅದಕ್ಕೆ ಉದರ ಅಂತ ಹೆಸರು ಅಂತಂದುಬಿಟ್ರೆ, ಉದ್ ಅರ ಉದರ. ಮಧ್ವರೇ ಹೇಳಿಕೊಟ್ಟದ್ದು ನಮಗೆಲ್ಲ. ಒಂದು ಶಬ್ದ ಸಿಕ್ಕಿದ ಕೂಡಲೇ ಹಾಗೆ ನುಂಗಬೇಡ ಅಂತ. ಬೋಂಡ ಎಲೆಗೆ ಹಾಕಿದ ಕೂಡಲೇ ನುಂಗಬೇಡ. ಯಾಕೆ? ನುಂಗಿದ್ರೆ ಏನಾಗುತ್ತೆ? ಆ ಹೊರಗಿನ ಕವರ್ ಉಂಟಲ್ಲ, ಅದರದ್ದು ರುಚಿ ಮಾತ್ರ ಗೊತ್ತಾಯಿತು, ಒಳಗಿರತಕ್ಕಂಥ ಬಟಾಟೆ ರುಚಿ ಗೊತ್ತಾಗೋದು. ಅದಕ್ಕೆ ಏನು ಮಾಡಬೇಕು? ತುಂಡು ತುಂಡು ಮಾಡಿ ತಿನ್ನು. ಆವಾಗ ಆ ಬಿಸಿಯು ಕೂಡ ಸ್ವಲ್ಪ ತಾಗಿರುತ್ತೆ, ಅವಾಗ ಒಳ್ಳೆ ರುಚಿ ಇರುತ್ತಲ್ಲ. ಇದು ಮಧ್ವರು ಹೇಳಿಕೊಟ್ಟದ್ದು. ಒಂದು ಶಬ್ದ ಸಿಕ್ಕಿದ ಕೂಡಲೇ ಹಾಗೆ ನುಂಗಬೇಡ, ತುಂಡು ತುಂಡು ಮಾಡಿ. ಚಿಕ್ಕ ಮಕ್ಕಳಿಗೆ ಒಂದು ತಿಂಡಿ ಕೊಟ್ಟರೆ ಗುಡುಮುಂಟು ಮೇಲೆ ನುಂಗೋಲ್ಲ, ಸ್ವಲ್ಪ ಸ್ವಲ್ಪನೇ ತಿಂತಾ ಇರ್ತಾರೆ. ಒಂದು ಕಾರಣ ಏನು ಅಂತಂದರೆ, ಅಮ್ಮ ಅಣ್ಣನಿಗೆ ಕಮ್ಮಿ ಕೊಟ್ಟಿರ್ತಾರೆ, ತಮ್ಮನಿಗೆ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತಾರೆ. ಆದ್ದರಿಂದ ಅಣ್ಣನಿಗೆ ತೋರಿಸಿ ತೋರಿಸಿ ತಮ್ಮ ತಿನ್ನೋದು, ಚೂರು 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 ಚೂರೇ ತಿನ್ನೋದು. ಅದೇ ರೀತಿಯಲ್ಲಿ ನಾವು ಕೂಡ ಅಷ್ಟೇ,
ವಿದ್ವಾಂಸರು ನಮ್ಮಕ್ಕಿಂತ ತುಂಬ ತಿಳಿದವರು ಇರ್ತಾರೆ. ನಮಗೊಂದು ಶಬ್ದ ಸಿಕ್ಕಿತು, ಆ ಶಬ್ದವನ್ನು ಒಡೆದು ಅದರ ಅರ್ಥವನ್ನು ವಿದ್ವಾಂಸರಿಗೆ ತೋರಿಸಿ ನಾವು ತಿನ್ನೋದು. ತೋರಿಸೋದು ಯಾಕೆ? ಸರಿ ಉಂಟೋ ಅರ್ಥ ಅಂತ ಅವರಿಗೆ ತೋರಿಸಿ ಆಮೇಲೆ ನಾವು ತಿನ್ನೋದು. ಇದು ಮಧ್ವರು ಹೇಳಿಕೊಟ್ಟಿರತಕ್ಕಂಥ ಕ್ರಮ ಅಲ್ವೋ? ಅದೇ ರೀತಿಯಲ್ಲಿ ಎಲ್ಲಿದ್ದೇವೆ? ತಾಯಿಯ ಗರ್ಭದಲ್ಲಿ, ತಾಯಿಯ ಉದರದಲ್ಲಿದ್ದೇವೆ. ಉದರ ಅಂದರೆ ಏನು? ಅದೇ ಒಂದಷ್ಟು ಪುರಾಣನು ಭಾಗವತದಲ್ಲಿ ಹೇಳಿದಂತೆ, ಕಪಿಲ ಇದು ಉಪಾಖ್ಯಾನ ಸಂದರ್ಭದಲ್ಲಿ ಹೇಳಿದಂತೆ, ಉದರ ಅಂದರೆ ಒಂದಷ್ಟು ಕಶ್ಮಲ. ಅದೇ ಉತ್ಕೃಷ್ಟವಾದ ಅರ ಎಲ್ಲಿ ಉಂಟೋ ಅದಕ್ಕೆ ಉದರ ಅಂತ ಹೆಸರು. ಅರ ಅಂದರೆ ಕಶ್ಮಲ. ಅದು ಯಾಕೆ ಅರ ಅಂದರೆ ಕಶ್ಮಲ? ಎರರ್ ಅರ ಅಷ್ಟೇ ಅಷ್ಟೇ. ಅವರಿಗೆ ಆಂಗ್ಲರಿಗೆ ಅರ ಅಂತ ಹೇಳಲಿಕ್ಕೆ ಬಂದಿಲ್ಲ, ಎರರ್ ಅಂತಂದ್ರು. ನಮಗೂ ಹೇಳಲಿಕ್ಕೆ ಬರೋಲ್ವಾ? ನಾವು ಅವರು ಕೊಟ್ಟದ್ದಾನೆ ಜಡ್ಡು ಊರು ಹೊಡೆದೇವೆ. ಆದ್ದರಿಂದ ಏನಾಯಿತು, ನಮಗೆ ಅರ ಅಂದರೆ ಅರ್ಥ ಆಗಿಲ್ಲ, ಎರರ್ ಅಂದರೆ ಅರ್ಥ ಆಯಿತು. ಅದು ಅರ ಹೋಗಿ ಎರರ್ ಅಂತ ಆದದ್ದು. ಹಾಗಾದರೆ ಉದು ಶ್ರೇಷ್ಠವಾದ ತುಂಬ ಅರಗಳು ಎಲ್ಲಿ ಉಂಟೋ, ಕಶ್ಮಲಗಳು ಎಲ್ಲಿ ಉಂಟೋ ಅದನ್ನು ಉದು ಅರ ಉದರ ಅಂತ ಕರೀತಾರೆ. ನಮ್ಮಲ್ಲಿ ಈಗಲೂ ಚಾಲ್ತಿಯಲ್ಲಿ ಉಂಟ ಒಂದು ಮಾತು. ಯಾರೋ ಬೈದ ನನಗೆ, ಅದನ್ನು ತಲೆಯಲ್ಲಿ ಇಟ್ಟುಕೊಂಡೆ ಮತ್ತೊಬ್ಬರ ಹತ್ರ ಹೇಳಿದೆ, ಅವರ ಹತ್ರ ಹೇಳಿದೆ, ಕೊರಗಿದೆ. ಇದನ್ನು ಕೇಳಿಸ್ಕೊಂಡಿರತಕ್ಕಂಥ ಒಬ್ಬರು ನನ್ನ ಬಳಿಗೆ ಬಂದು, ಯಾಕೆ ಸುಮ್ಮನೆ ನೀವು ಕೊರಗುತ್ತೀರಾ? ಅವರ ಬಗ್ಗೆ ಯಾಕೆ ನೀವು ಇಷ್ಟೊಂದು ಮಾಡ್ತೀರಾ? ಏನೋ ಪಾಪ ಹೇಳಿದ, ಆ ಹೇಳಿದ್ದನ್ನು ಹೊಟ್ಟೆಯೊಳಗೆ ಹಾಕ್ಕೊಂಡು ಇರಬಾರ್ದ? ಇದೊಂದು ಮಾತು ಚಾಲ್ತಿಯಲ್ಲಿ ಉಂಟ ನಮ್ಮಲ್ಲಿ. ಹಾಗಾದರೆ ಕಶ್ಮಲಗಳು ಪಾಪಗಳು ಇರಲಿಕ್ಕಿದ್ದ ಜಾಗ ಹೊಟ್ಟೆ, ಇದರ ಮಧ್ಯದಲ್ಲಿ ನಮ್ಮ ವಾಸ. ಆದ್ದರಿಂದ ದಾಸರೆಲ್ಲ ದೇವರ ಹತ್ರ ಕೇಳಿದ್ದು, ಮಹಾರಾಯ ಸಾಕು ಹುಟ್ಟಿದ್ದು, ಆ ತಾಯಿಯ ಗರ್ಭದಲ್ಲಿ ಇದ್ದದ್ದು ಸಾಕು, ಅದು ಮುದುಡಿಕೊಂಡು ಗರ್ಭದಲ್ಲಿ ಇರುವಾಗ ಆ ಕಷ್ಟಗಳ ಮಧ್ಯದಲ್ಲಿ ಸಂಕಟ ಬಂದಾಗ ಅಲ್ಲಿ ವೆಂಕಟ ಅಂತ ಹೇಳಿಕೊಂಡು, ವೆಂಕಟರಮಣ ಅಂತ ಹೇಳಿಕೊಂಡು ನಮಗೆ ಚೆನ್ನಾಗಿ ಬಂತು, ಹಾರ್ದಿಕವಾಗಿ ಬಂತು. ಆದ್ದರಿಂದಲೇ ಅಲ್ಲಿ ಬಂದ ನಮ್ಮ ಸ್ವರಕ್ಕೆ ದೇವರು ಸ್ಪಂದಿಸಿದ, ದೇವರು ಅಟನ ಮಾಡಿದ. ಆದ್ದರಿಂದ ದೇವರ ಹೆಸರು ಸ್ವರಾಟ್. ಸ್ವರಂ ಪ್ರತಿ ಅಟತಿ ಇತಿ ಸ್ವರಾಟ್. ತುಂಬ ಕಷ್ಟಗಳು ಬಂದಾಗ ನಮ್ಮಲ್ಲಿ ಹಾರ್ದಿಕವಾಗಿ ದೇವರ ಬಗ್ಗೆ ಸ್ಮರಣೆ ಬರುತ್ತೆ, ನಾಮಗಳು ಬರುತ್ತೆ. ಸುಖದಲ್ಲಿದ್ದಾಗ ಕಾಟಾಚಾರಕ್ಕೆ ಬರುತ್ತೆ. ಅದಕ್ಕೆ ದೇವರು ತಾಯಿಯ ಗರ್ಭದಲ್ಲಿರುವಾಗ ಒಂದಷ್ಟು ಸಮಸ್ಯೆಗಳನ್ನು ನಮಗೆ ಹಾಕಿದ, ಒಂದಷ್ಟು ಕಷ್ಟಗಳನ್ನು ಹಾಕಿದ. ಆ ಮಧ್ಯದಲ್ಲಿರುವಾಗ ದೇವರನ್ನು ಸ್ಮರಿಸಿದೆವು. ನಮ್ಮ ಸ್ವರಕ್ಕೆ ದೇವರು ಅಟನ ಮಾಡಿದ, ಅಟನ ಅಂದರೆ ಸ್ಪಂದಿಸಿದ, ನಮ್ಮನ್ನು ಭೂಮಿಗೆ ಹಾಕಿದ. ಹಾಗಾದರೆ ಇಲ್ಲಿ ಬಂದ ಮೇಲೆ ಇಲ್ಲಿ ಮತ್ತಷ್ಟು ಸಮಸ್ಯೆಗಳು. ಹಾಗಾದರೆ ದೇವರಲ್ಲಿ ಬೇಡುವ ಕ್ರಮ ಹೇಗೆ ಅಂತಂದರೆ, ನೀನು ನಮಗಿರತಕ್ಕಂಥ ಸೃಷ್ಟಿ ಸ್ಥಿತಿಗಳಿಗೆ ಸಂಹಾರವನ್ನು ಕೊಡುವವನೇ. ಸೃಷ್ಟಿಯನ್ನು ಸ್ಥಿತಿಯನ್ನು ಸಂಹಾರವನ್ನು ಕೊಡುವಂಥ ಒಂದುಂಟಲ್ಲ, ಅದರ ಜೊಟ್ಟಿಗೆ ಸೃಷ್ಟಿ, ಇನ್ನು ಮುಂದೆ ನಾನು ಹುಟ್ಟಬಾರದು, ಇನ್ನು ಮುಂದೆ ನನಗೆ ಈ ಭೂಮಿಯಲ್ಲಿ ವಾಸ ಎನ್ನತಕ್ಕಂಥದ್ದು ಕೂಡುದು. ಆದರೆ ಕೂಡುದಂದ್ರೆ ಏನರ್ಥ? ಸೃಷ್ಟಿಗೂ ಸಂಹಾರ ಆಗಬೇಕು, ಸ್ಥಿತಿಗೂ ಸಂಹಾರ ಆಗಬೇಕಲ್ವ. ಅದರಿಂದ ಸೃಷ್ಟಿ ಸ್ಥಿತಿಗಳಿಗೆ ಸಂಹಾರವನ್ನು ಯಾರು ಕೊಡ್ತಾನೋ ಅಂತಹ ದೇವರನ್ನು ಧ್ಯಾನ ಮಾಡಿ, ದೇವರನ್ನು ಧ್ಯಾನ ಮಾಡಬೇಕು. ಧ್ಯಾನ ಮಾಡು. ಭಗವಂತನು ಹೇಳಿದ್ದಾನೆ ಏನಂತ, ನನ್ನನ್ನೇ ಸ್ಮರಣೆ ಮಾಡು, ನನಗೇನೆ ನಮಸ್ಕಾರ ಮಾಡು, ನನಗೇನೆ ನನ್ನನ್ನೇ ಉದ್ದೇಶಿಸಿಕೊಂಡು ಯಜ್ಞ ಯಾಗ ಮಾಡು ಅಂತ ದೇವರು ಹಾಗೆ ಹೇಳಿದಾಗ ಇವ ಬಿಡ್ತಾನ, ಇವ ಕೇಳಿದ ಯಾಕೆ ಮಾಡಬೇಕು ಅಂತ ಕೇಳಿದ. ಅದಕ್ಕೆ ದೇವರಂದ, ನಿನ್ನ ಸೃಷ್ಟಿ ಸ್ಥಿತಿಗಳಿಗೆ ಸಂಹಾರ ಆಗಬೇಕಾದ್ರೆ ನೀನು ನನ್ನನ್ನೇ ಧ್ಯಾನ ಮಾಡಬೇಕು ಅಂತಂದ, ನನ್ನನ್ನೇ ಯಜನ ಮಾಡಬೇಕು, ನನಗೇನೆ ಆಹುತಿ ಕೊಡಬೇಕು ಅಂತಂದ. ಮೇಲ್ನೋಟಕ್ಕೆ ನಮಗೆ ನೋಡಿದಾಗ ಏನು ಈ ದೇವರು, ಏನು ನನಗೇನೆ ನಮಸ್ಕಾರ ಮಾಡು, ನನಗೇನೆ ಆಹುತಿ ಕೊಡು, ನನ್ನನ್ನೇ ಹೊಗಳು ಅಂತ ದೇವರು ಹೇಳ್ತಾನೆ ಅಂತ ಕೇಳುತ್ತೆ. ನಮಗೇನೋ ಅಹಂಕಾರದಂತೆ ತೋರುತ್ತೆ. ಅದು ಲೋಕದಲ್ಲಿದ್ದ ತಂದೆ ತಾಯಿಗಳಿಗೆ ದೇವರು ಸ್ವಯಂ ಪಾಠ ಮಾಡೋದು. ಏನು ಅಂತ, ನಮ್ಮಲ್ಲಿ ಏನುಂಟು ಅಂತಂದರೆ, ಮಕ್ಕಳಿಗೆ ನಾವು ಹೇಳೋಲ್ಲ, ಮಕ್ಕಳನ್ನ ಅದೇ ನಮಗೆ ಹೆರಲಿಕ್ಕೆ ಗೊತ್ತು, ಹೊರಲಿಕ್ಕೆ ಗೊತ್ತಿಲ್ಲ. ಮಕ್ಕಳನ್ನು ಹೇಗೆ ಸಾಕಬೇಕು ಅದು ಗೊತ್ತಿಲ್ಲ. ನಾವು ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ನಾವೇ ಹೇಳೋದುಂಟ, ಏನು ಅಂತ, ಮಾಡು ನಮಸ್ಕಾರ ನನಗೆ, ನಾನು ಅಪ್ಪ,
ನಮಸ್ಕಾರ ಮಾಡು, ನನಗೆ ಹೇಳು, ನನ್ನನ್ನು ಕುರಿತು ಹೇಳು. ಅಪ್ಪ, ನನಗೆ ಜನ್ಮ ಕೊಟ್ಟವ ನೀನು, ನನಗೆ ದೇಹ ಕೊಟ್ಟವ ನೀನು ಅಂತ ಅಪ್ಪ ಮಗನಿಗೆ ಹೇಳು ಅಂತ ಯಾರಾದರೂ ಹೇಳಿಕೊಟ್ರೆ ಅವಾಗ ಅಪ್ಪ ಏನಂತಾನೆ ಗೊತ್ತಾ? ಅದು ಅಹಂಕಾರ ಅಂತ ಆಗೋದಿಲ್ವಾ? ನಾವು ಮಕ್ಕಳಿಗೆ ಹೇಳಿಬಿಟ್ರೆ ಮತ್ತೆ ಹೇಳೋದಿಲ್ವಾ? ಇಲ್ಲ, ಹೇಳೋಲ್ಲ. ಮತ್ತೆ ಮಕ್ಕಳಿಗೆ ಗೊತ್ತಾಗೋದು ಮಕ್ಕಳು ಬೆಳೆದಾಗ ತನ್ನಿಂದಾನೇ ಗೊತ್ತಾಗುತ್ತೆ ಅಂತ. ತನ್ನಿಂದಾನೇ ಗೊತ್ತಾಗೋದು ಏನು? ಅಪ್ಪನನ್ನು ವೃದ್ಧಾಶ್ರಮಕ್ಕೆ ಹಾಕಬೇಕು ಅಂತ ತನ್ನಿಂದಾನೇ ಗೊತ್ತಾಗೋದು, ಅಪ್ಪನಿಗೆ ನಮಸ್ಕಾರ ಮಾಡಬೇಕು ಅಂತ ಗೊತ್ತಾಗುವುದಲ್ಲ. ಅದಕ್ಕೆ ಕೃಷ್ಣ ಸಮಾಜಕ್ಕೆ ಸಂದೇಶ ಕೊಟ್ಟ, ನಾನು ಹೇಳ್ತೇನೆ. ಅದರಿಂದ ನೀನು ಕೂಡ ಅಪ್ಪನ ಸ್ಥಾನದಿಂದ ನೀನು ಕೂಡ ನಿನ್ನ ಮಕ್ಕಳಿಗೆ ಹೇಳು, ನನಗೆ ನಮಸ್ಕಾರ, ಬೆಳಿಗ್ಗೆ ಎದ್ದು ನನಗೆ ನಮಸ್ಕಾರ ಮಾಡು, ಅಮ್ಮನಿಗೆ ನಮಸ್ಕಾರ ಮಾಡು ಅಂತ ನೀನು ಹೇಳು. ಹಾಗಾದರೆ ಈ ರೀತಿಯಲ್ಲಿ ಇಂತಹ ಸೃಷ್ಟಿ ಸಮಾಜಕ್ಕೆ ಬಂದ ಮೇಲೆ ಈ ಸೃಷ್ಟಿ ಸ್ಥಿತಿಗಳು ಏನಿದೆ, ನಮಗೆ ಸಮಸ್ಯೆ ಕೊಡತಕ್ಕಂಥದ್ದು ಏನಿದೆ, ಇದಕ್ಕೆ ಸಂಹಾರ ಇನ್ನು ಮುಂದೆ ಇಂಥದ್ದು ಬರಬಾರ್ದು. ಯಾರಿಂದ ಸೃಷ್ಟಿ ಸ್ಥಿತಿಗಳ ಸಂಹಾರ ಆಗುತ್ತೋ ಸತ್ಯಂ ಪರಂ ಧೀಮಹಿ. ನಂತರದಲ್ಲಿ ಏನುಂಟು? ನಿಯಮನ. ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ. ನಿಯಮನ ಅಂದರೆ ನೋಡಿದೆವು, ಪ್ರೇರಣೆ ಅಂತ ಅಲ್ವೋ? ದೇವರಲ್ಲಿ ನಾವು ಈ ರೀತಿ ಬೇಡಬೇಕು, ನನ್ನ ಸೃಷ್ಟಿ ಸ್ಥಿತಿಗಳನ್ನು ಕೊನೆಗೊಳಿಸು ಅಂತ ದೇವರಲ್ಲಿ ಬೇಡಬೇಕು. ಬೇಡಬೇಕು ಅಂತಾದರೆ ಒಳಗಿನಿಂದ ಪ್ರೇರಣೆ ಅವನೇ ಮಾಡಬೇಕು. ಅದಕ್ಕೆ ನಿಯತಿ ಅಂತ. ನಿಯತಿ ಶಬ್ದಕ್ಕೆ ಪ್ರೇರಣೆ ಅಂತ ಅರ್ಥ. ಎಷ್ಟೋ ನಮಗೆ ಮರ್ತೇ ಹೋಗುತ್ತೆ, ಪ್ರೇರಣೆ ಕೇಳಲಿಕ್ಕೆ ಆಗೋಲ್ಲ ನಮಗೆ. ಹೇಗೆ ಅಂತಂದರೆ ಸಾಯಂಕಾಲ ಬೆಳಿಗ್ಗೆ ಗಾಯತ್ರಿ ಮಾಡಬೇಕು ಅಂತ ಮರೆತು ಹೋದಂತೆ. ಬಹಳಷ್ಟು ಜನಕ್ಕೆ ಅದು ಮಾತ್ರ ಮರೆತು ಹೋಗುದು, ಮತ್ತೆಲ್ಲ ನೆನಪಿರುತ್ತೆ. ಅದಕ್ಕೆ ಹೇಳುವುದುಂಟು, ಪ್ರಾಯಶಃ ಹಿರಣ್ಯಕೇಶಿಪನ ವಂಶದವರು ಏನು ಅಂತ. ಅದ್ಯಾಕೆ ಹಿರಣ್ಯಕೇಶಿಪನ ವಂಶದವರು? ಹೌದ್ರಿ, ಅವು ಏನು ಕೇಳಿದ್ದು? ಹಗಲು ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ಸಂಧ್ಯಾಕಾಲ ಉಂಟು ಅಂತ ಗೊತ್ತೇ ಇಲ್ಲ. ಯಾಕೆ? ಸಂಧ್ಯಾಕಾಲ ಉಂಟು ಅಂತ ಗೊತ್ತಾದರೆ ಜಪ ಮಾಡಬೇಕಾಗುತ್ತೆ ಅಂತ ಭಯ ಅವರಿಗೆ. ಅದಕ್ಕೋಸ್ಕರ ಮತ್ತೊಂದು ಯಾರೋ ಕೇಳಿದರು, ಅದ್ಯಾಕೆ ಸಂಧ್ಯಾಕಾಲದಲ್ಲೇ ಜಪ ಮಾಡಬೇಕು, ಯಾಕೆ? ಅದಕ್ಕೆ ಹೆಸರೇ ಸಂಧ್ಯಾ ವಂದನೆ ಅಂತಲೇ. ಅದು ಪ್ರಾತಃ ಸಂಧ್ಯಾ ವಂದನೆ, ಮಾಧ್ಯಂದಿನ ಸಂಧ್ಯಾ ವಂದನೆ, ಸಾಯಂ ಸಂಧ್ಯಾ ವಂದನೆ ಅಂತ ತ್ರಿಕಾಲ ಸಂಧ್ಯಾ ವಂದನೆ ಅಂತ. ಅಲ್ಲ, ಬೇರೆ ಕಾಲದಲ್ಲಿ ಮಾಡಬಾರ್ದ? 10 ಗಂಟೆಗೋ 11 ಗಂಟೆಗೋ ಜಪ ಮಾಡಬಾರ್ದ? ಸಾಯಂಕಾಲ 3-4 ಗಂಟೆಗೆ, ರಾತ್ರಿ 9-10 ಗಂಟೆಗೆ ಮಾಡಬಾರದು? ಇಲ್ಲ ಅಂದರು. ಯಾಕೆ? ಸಂಧಿ ಕಾಲದಲ್ಲೇ ನಮಗೆ ಭಯ, ಅದಕ್ಕೋಸ್ಕರ ಸಂಧಿ ಕಾಲದಲ್ಲೇ ವಂದನೆ. ರಾಹು ಬೃಹಸ್ಪತಿ ಸಂಧಿ ನಿಮ್ಮಲ್ಲೆಲ್ಲ ಪ್ರಾಯಶಃ ಈಚೆ ಘಟ್ಟದ ಮೇಲೆ ಸ್ವಲ್ಪ ಚಾಲ್ತಿ ಕಮ್ಮಿ ಕಾಣುತ್ತೆ. ನೀವು ಜಾತಕವನ್ನೇ ನೋಡೋಲ್ಲ. ಯಾಕೆ? ನಿಮ್ಮ ಎಲ್ಲ ಜಾತಕವನ್ನು ದೇವರಲ್ಲಿ ಹಾಕಿದವರು ನೀವು. ಆದ್ದರಿಂದ ದೇವರು ಪೂರ ಭಾರ ಹೊತ್ತುಕೊಂಡಿದ್ದಾನೆ. ನಮ್ಮಲ್ಲಿ ಹಾಗಲ್ಲ, ನಾವು ದೇವರ ಮೇಲೆ ಭಾರ ಹಾಕೋದು, ಜಾತಕದ ಮೇಲೆ ನಾವು ಭಾರ ಹಾಕಿದ್ದು ದಕ್ಷಿಣ ಕನ್ನಡದವರೆಲ್ಲ. ಅದರಿಂದ ರಾಹು ಬೃಹಸ್ಪತಿ ಸಂಧಿ, ಶುಕ್ರಾದಿತ್ಯ ಸಂಧಿ, ಕುಜ ರಾಹು ಸಂಧಿ ಅಂತ ಇದೆಲ್ಲ ಅಂದರೆ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆ ಸಂಧಿ ಆ ಕಾಲದಲ್ಲಿ ನಾವು ಅದಕ್ಕೆ ಆ ಗ್ರಹಗಳ ಅಂತರ್ಯಾಮಿ ನರಸಿಂಹನ ಆರಾಧನೆ ಮಾಡಬೇಕು ಅಂತ ಶಾಸ್ತ್ರಕಾರರು ಹೇಳಿದ್ದುಂಟು. 4 ರಸ್ತೆಗಳು ಸಂಧಿ ಆಗುವ ಸ್ಥಳದಲ್ಲಿ ಒಂದೇ ರಸ್ತೆ ಹೀಗೆ ಹೋಗ್ತಾ ಇದ್ದರೆ ಚಾಲಕ ನಮ್ಮ ಹತ್ರ ಮಾತಾಡಿಕೊಂಡೇ ಗಾಡಿ ಓಡಿಸ್ತಾ ಇರ್ತಾನೆ. 4 ರಸ್ತೆಗಳು ಸಂಧಿಸುವ ಸಂದರ್ಭದಲ್ಲಿ ಮಾತು ನಿಲ್ಲಿಸ್ತಾನೆ, ದೇವರನ್ನು ಎಣಿಸ್ತಾನೆ, ಗಾಡಿ ಓಡಿಸ್ತಾನೆ. ಯಾಕೆ? ಯಾವ ಬದಿಯಿಂದ ಗಾಡಿ ಬುರ್ರನೆ ಬರುತ್ತೆ ಅಂತ ಹೇಳಿಕ್ಕೆ ಬರೋಲ್ಲ. ಹಾಗಾದರೆ ಅದಕ್ಕೋಸ್ಕರ ಏನು ಮಾಡಿದರು? ದೈತ್ಯರ ಉಪಟಳ ಸಂಧ್ಯಾಕಾಲದಲ್ಲಿ, ಅದಕ್ಕೋಸ್ಕರನೇ ಸಂಧ್ಯಾಕಾಲದಲ್ಲಿ ವಂದನೆ ಮಾಡಬೇಕು. ನಾವು ಮನೆಯ ಕಿಟಕಿ ಬಾಗಿಲುಗಳನ್ನು ಹಾಕುವುದು ಎಷ್ಟೊತ್ತಿಗೆ ಹೇಳಿ? ಸಾಯಂಕಾಲ 6 ಗಂಟೆಗೆ. ಯಾಕೆ? ಸೊಳ್ಳೆಗಳು ಒಳಗೆ ಬರ್ತವೆ. ಒಂದು ಎಷ್ಟು ಚೆನ್ನಾಗಿ ಉಂಟು ನೋಡಿ, ನಮಗೆ ಅರ್ಥ ಆಗುವುದಕ್ಕೋಸ್ಕರ ಸಂಧಿ ಕಾಲದಲ್ಲಿ ವಂದನೆ, ಸಂಧ್ಯಾ ವಂದನೆ ಆ ಕಾಲದಲ್ಲೇ ಯಾಕೆ ಮಾಡಬೇಕು ಅಂತ ಮಕ್ಕಳು ಕೇಳಿದರೆ ನಮ್ಮ ಉತ್ತರ, ನಾನು ಮಾಡಿದ್ದೇನೆ, ಅಪ್ಪ ಮಾಡಿದ್ದಾನೆ, ನೀನು ಮಾಡ. ಈಗಿನ ಮಕ್ಕಳು ಕೇಳ್ತಾವಾ? ಇಲ್ಲ, ಮತ್ತೆ ಕಾರಣ ಕೇಳ್ತಾರೆ, ಹೇಳಿದ್ದನ್ನು ಕೇಳೋಲ್ಲ, ಕಾರಣ ಕೇಳ್ತೇವೆ. ಅದಕ್ಕೆ ಉತ್ತರ ಇಷ್ಟೇ, ಬಾಗಿಲು ತೆಗೆದಿಡು. ಸಾಯಂಕಾಲದ ಹೊತ್ತಿನಲ್ಲಿ 6 ಗಂಟೆ ಹೊತ್ತಿನಲ್ಲಿ ಬಾಗಿಲು ತೆರೆದಿಡು. ಏನಾಗುತ್ತೆ? ಸೊಳ್ಳೆಗಳು ಬರ್ತಾವೆ ಅಂತ. ಹೌದಾ? ಅದೇ ರೀತಿಯಲ್ಲಿ ಸೊಳ್ಳೆಗಳೊಟ್ಟಿಗೆ ದೈತ್ಯರು ಬರ್ತಾರೆ ಒಳಗೆ. ಅದಕ್ಕೋಸ್ಕರ ಆ ಕಾಲದಲ್ಲಿ ಸೊಳ್ಳೆಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಕಿಟಕಿ ಬಾಗಿಲು ಹಾಕುವುದು, ದೈತ್ಯರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಂಧ್ಯಾ ವಂದನೆ ಮಾಡುವುದು. ಆದ್ದರಿಂದ ಆ ಸಂಧಿ ಕಾಲದ ಪರಿಚಯ ಹಿರಣ್ಯಕಶಿಪುವಿಗೆ ಇರಲಿಲ್ಲ. ಆದ್ದರಿಂದ ಏನಂದ? ಹಗಲು ಸಾಯಬಾರ್ದು, ರಾತ್ರಿ ಸಾಯಬಾರ್ದು. ದೇವರು ಏನು ಮಾಡಿದ? ಸಂಧಿ ಕಾಲದಲ್ಲಿ ಕೊಂದು ಬಿಟ್ಟ ಅವನನ್ನು. ಆದ್ದರಿಂದ ತ್ರಿಕಾಲದ ಪರಿಚಯ, ಸಂಧಿಗಳ ಪರಿಚಯ ನಮಗೆ ಇರಬೇಕು ಅಂತ. ಹಾಗಾದರೆ ಈ ರೀತಿಯಲ್ಲಿ ನಮಗೆ ಪ್ರೇರಣೆ ಮಾಡಬೇಕಾದರೆ
ಸೃಷ್ಟಿ ಸ್ಥಿತಿಗಳಿಗೆ ನನಗೆ ಬಂದಿರತಕ್ಕಂಥ ಸೃಷ್ಟಿ ಸ್ಥಿತಿಗಳಿಗೆ ಸಂಹಾರವನ್ನು ನೀನು ಕೊಡಬೇಕು ಅಂತ ಅವನಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಅವನು ಪ್ರೇರಣೆ ಮಾಡಬೇಕು. ಅದಕ್ಕೋಸ್ಕರ ನಿಯತಿ, ಸೃಷ್ಟಿ ಸ್ಥಿತಿ ಸಂಹಾರ, ಅದಕ್ಕೆ ಬೇಕಾಗಿರತಕ್ಕಂಥ ಪ್ರೇರಣೆ. ಮುಂದೆ ಜ್ಞಾನ ಅಜ್ಞಾನ ಬಂಧ ಮೋಕ್ಷ. ಅದನ್ನು ಯಾವ ರೀತಿ ತಿಳ್ಕೊಳ್ಳುವುದು? ಜ್ಞಾನ ಅಜ್ಞಾನಗಳಿಗೆ ಬಂಧ ಮೋಕ್ಷ. ಜ್ಞಾನ ಅಜ್ಞಾನಗಳಿಗೆ ಇಷ್ಟ ತನಕ ತಿಳ್ಕೊಂಡದ್ದು ಜ್ಞಾನ ಕೊಡುವವ, ಅಜ್ಞಾನ ಕೊಡುವವ, ಬಂಧ ಕೊಡುವವ, ಮೋಕ್ಷ ಕೊಡುವವ. ಇದನ್ನು ಹೀಗೆ ತಿಳ್ಕೊಳ್ಳೋಣ. ಜ್ಞಾನ ಅಜ್ಞಾನಗಳಿಗೆ ಬಂಧ ಮೋಕ್ಷವನ್ನು ಕೊಡುವವನು ಯಾರೋ? ಸತ್ಯಂ ಪರಂ ಧೀಮಹಿ. ಜ್ಞಾನ ಅಜ್ಞಾನಗಳಿಗೆ ಬಂಧ ಮೋಕ್ಷ ಕೊಡುವವ ಅಂತಂದರೆ ಇಲ್ಲಿ ಎರಡುಂಟು, ಅಲ್ಲಿ ಎರಡುಂಟು. ಜ್ಞಾನ ಅಜ್ಞಾನಗಳಿಗೆ ಬಂಧ ಮೋಕ್ಷ. ಜ್ಞಾನಕ್ಕೆ ಬಂಧ, ಅಜ್ಞಾನಕ್ಕೆ ಮೋಕ್ಷ. ನಮ್ಮಲ್ಲಿ ಏನಾಗಿದೆ ಅಂತಂದರೆ ಜ್ಞಾನಕ್ಕೆ ಮೋಕ್ಷ, ಅಜ್ಞಾನಕ್ಕೆ ಬಂಧ. ಬಂಧ ಅಂದರೆ ಏನು? ಬಂಧನ. ಬಂಧನ ಅಂದರೆ ಏನು? ಇನ್ನೊಂದು ಕಡೆ ಹೋಗದಂತೆ ನೋಡಿಕೊಂಡ್ರು. ಈಗ ಸೆರೆಮನೆಯಲ್ಲಿ ಅವರು ಬದ್ಧರು ಅಂದರೆ ಏನರ್ಥ? ಅದು ಬಿಟ್ಟು ಬೇರೆ ಕಡೆ ಹೋಗುವಂತಿಲ್ಲ. ಅದೇ ರೀತಿಯಲ್ಲಿ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡೋದು ಏನು ಅಂತ? ಮಹಾರಾಯ, ಜ್ಞಾನಕ್ಕೆ ಬಂಧನ, ಅಜ್ಞಾನಕ್ಕೆ ಮೋಕ್ಷ. ಏನು ನನಗೆ ನಿನ್ನ ಜ್ಞಾನ, ನಿನ್ನ ತಿಳುವಳಿಕೆ ಬಂತು, ಅದು ಎನ್ನಲ್ಲಿ ಬದ್ಧವಾಗಿ ಇರಲಿ, ಎನ್ನಲ್ಲಿ ಯಾವಾಗಲೂ ಇರಲಿ. ಅದೇ ನಾನಾಗ ನಮ್ಮಲ್ಲಿ ಏನಾಗಿದೆ? ಜ್ಞಾನ ಹೋಗುತ್ತೆ, ಅಜ್ಞಾನ ಉಳಿಯುತ್ತೆ. ಸುಮ್ಮನೆ ತಮಾಷೆಗೆ ಹೇಳ್ತೇನೆ, ಉಪನ್ಯಾಸ ಎಲ್ಲ ಮುಗಿದು ಹೇಳುವಾಗ ಹೀಗೆ ನಮ್ಮಲ್ಲಿ ಒಂದು ಜಾಡಿಸಿ ಹೇಳುವ ಕ್ರಮ ಉಂಟು. ಏನರ್ಥ? ಸ್ವಾಮಿಗಳು ಮಾಡಿದ ಉಪನ್ಯಾಸ ಸ್ವಾಮಿಗಳಿಗೇನೆ. ಅದಕ್ಕೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಆ ಪ್ರಾರ್ಥನೆ ಮಾಡಲಿಕ್ಕೆ ನಿಯತಿ, ಪ್ರೇರಣೆ, ಅವನೇ ಪ್ರೇರಣೆ ಬೇಕು. ಹಾಗಾದರೆ ಸೃಷ್ಟಿ ಸ್ಥಿತಿ ಸಂಹಾರ ಒಂದು, ಜ್ಞಾನ ಅಜ್ಞಾನಗಳಿಗೆ ಬಂಧ ಮೋಕ್ಷ ಒಂದು, ನಿಯತಿ ಒಂದು. ನಿಯತಿ ಮಧ್ಯದಲ್ಲಿ ಉಂಟು. ಇದಕ್ಕೂ ಪ್ರೇರಣೆ ಬೇಕು, ಅದಕ್ಕೂ ಪ್ರೇರಣೆ ಬೇಕು. ಹೀಗೆ ನನಗೆ ಜ್ಞಾನ ಏನು ಬಂತು, ನಿನ್ನ ಜ್ಞಾನ ಏನು ಬಂತು, ಅದು ಎನ್ನಲ್ಲಿ ಉಳಿಲಿ. ಇನ್ನೊಂದು ಏನು? ಇಲ್ಲಿ ನಾನು ತಾಯಿಯ ಗರ್ಭದಲ್ಲಿ ಇರುವಾಗ ಎಷ್ಟೆಲ್ಲ ಸಮಸ್ಯೆಗಳು ಇತ್ತು, ಅದರ ಜ್ಞಾನ ಹುಟ್ಟಿದ ಮೇಲೂ ಕೂಡ ನನಗೆ ಇರಲಿ. ಈಗ ಏನಾಗಿದೆ? ತಾಯಿಯ ಗರ್ಭದಲ್ಲಿರುವಾಗ ಏನು ಒದ್ದಾಡಿದ್ದೇವೋ ಆ ಜ್ಞಾನ ಹುಟ್ಟಿದ ಮೇಲೆ ನಮಗೆ ಇರೋಲ್ಲ. ಅದಕ್ಕೆ ದೇವರಲ್ಲಿ ಬೇಡುವುದು ಜ್ಞಾನಕ್ಕೆ ಬಂಧ, ಅಜ್ಞಾನಕ್ಕೆ ಮೋಕ್ಷ. ಆ ಅಜ್ಞಾನ ಎನ್ನುವುದು ನನ್ನ ಬಳಿ ಸುಳಿಬಾರದು. ಇಷ್ಟ ತನಕ ಏನೋ ಅಜ್ಞಾನ ಅಂದರೆ ಮರೆಯುವಿಕೆ 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 ಅಂತ ಏನೋ ಇತ್ತು. ಇನ್ನು ಮುಂದೆ ಆ ಮರೆಯುವಿಕೆ ಎನ್ನುವುದು ಎನ್ನ ಬಳಿ ಬರಬಾರ್ದು, ಎನ್ನಿಂದ ಅದಕ್ಕೆ ಬಿಡುಗಡೆ ಆಗಬೇಕು. ಹೀಗೆ ಸೃಷ್ಟಿ ಸ್ಥಿತಿಗಳಿಗೆ ಸಂಹಾರ, ಜ್ಞಾನ ಅಜ್ಞಾನಗಳಿಗೆ ಬಂಧ ಮೋಕ್ಷ, ಇದಕ್ಕೆ ಬೇಕಾಗಿರತಕ್ಕಂಥ ಪ್ರೇರಣೆ ಯತಃ, ಯಾರಿಂದಲೋ, ಸತ್ಯಂ ಪರಂ ಧೀಮಹಿ. ಅಂತಹ ಭಗವಂತನನ್ನು ಧ್ಯಾನ ಮಾಡೋಣ ಅಂತ ವ್ಯಾಸರು ತಿಳಿಸಿಕೊಡ್ತಾ ಮುಂದೆ ಇದನ್ನು ಕೃಷ್ಣಾವತಾರಕ್ಕೆ ತಿರುಗಿಸಿದ್ದೆವು. ಆದ್ಯಸ್ಯ ಜನ್ಮ ಯತಃ ಸತ್ಯಂ ಪರಂ ಧೀಮಹಿ ಅಂತ. ಆದ್ಯ ಮೊದಲಿಗ, ಎಲ್ಲರಿಗೂ ಮೊದಲಿಗ ಯಾರು? ಭಗವಂತ. ಅವನ ಜನ್ಮ, ಜನ್ಮ ಅಂದರೆ ಕಾಣಿಸಿಕೊಳ್ಳುವಿಕೆ. ಎಲ್ಲಿ? ಯತಃ ಅಂದರೆ ಎಲ್ಲಿಯೋ ಅಂತಹ ನಂದ ಗೋಕುಲವನ್ನು ನಾವು ಧ್ಯಾನ ಮಾಡೋಣ ಅಂತ. ಸತ್ಯಂ ಜನ್ಮ ಆದ್ಯಸ್ಯ ಯತಃ ಅಂತ. ಅದನ್ನೇ ವ್ಯಾಸರು ಏನು ಹೇಳಿದರು? ಜಯತಿ ತೇದಿಕಂ ಜನ್ಮನ ವ್ರಜಃ, ತೇ ಜನ್ಮನ ವ್ರಜಃ ಜಯತಿ. ನಂದ ಗೋಕುಲ, ಅದಕ್ಕೆ ವ್ರಜ ಅಂತ ಹೆಸರು ನಂದ ಗೋಕುಲಕ್ಕೆ. ಯಾಕೆ? ನಿನ್ನೆ ನೋಡಿದ್ದೆವು, ವ್ರಜಂತಿ ಇತಿ ವ್ರಜ. ಅದಕ್ಕೆ ಕಾಣುತ್ತೆ ಲಕ್ಷ್ಮಿ ಅಲ್ಲೇ ಅವತರಿಸಿದ್ದು. ಯಾಕೆ? ಗೋವುಗಳು ಓಡಾಡಿಕೊಂಡಿದ್ದಾವೆ ಅಂತ. ಗೋವುಗಳು ಅಂತಂದರೆ ವೇದಗಳು ಅಂತ ಅರ್ಥ, ದೇವರ ಬಗ್ಗೆ ಮಾತುಗಳು ಅಂತ ಅರ್ಥ. ಮಾತುಗಳು ಅಲ್ಲಿ ಒಂದು 4 ಜನ ಗೋವಡರು ಸೇರಿದ್ದರೆ ಸಾಕು, ದೇವರ ಬಗ್ಗೆ ಮಾತು ಆರಂಭ ಆಯಿತು. ನಮ್ಮಲ್ಲಿ ಗೊತ್ತು, ಒಂದು 4 ಜನ ನಾವು ಸೇರಿದರೆ ಸಾಕು. ಇನ್ನೂ ಉಪನ್ಯಾಸಕರು ಬಂದಿಲ್ಲ, ನಾವು ಬಂದಾಯಿತು. ಉಪನ್ಯಾಸ ಶುರುವಾಗುವ ತನಕ ನಾವು ಏನು ಮಾಡ್ತಾ ಇರ್ತೇವೆ? ಅವರು ಹಾಗಂತೆ, ಇವರು ಹೀಗಂತೆ, ನಾನು ಹೇಗಂತೆ ಅದಿಲ್ಲ.
ಅದೊಂದು ಬಿಟ್ಟು ಮತ್ತೆ ಎಲ್ಲ ಇದು ಯಾರ ವಿಚಾರ ಅಂತೆ? ಲೋಕದ ವಿಚಾರ. ಯಾರು ಮಾಡಿಸುವುದಂತೆ? ವಾದಿರಾಜ ಶ್ರೀಪಾದರಂದರು ರುದ್ರದೇವರು ಮಾಡಿಸುವುದಂತೆ. ಅದು ನಮ್ಮ ತಲೆಯಲ್ಲಿ ಕೂತು ಮನಸ್ಸಿನಲ್ಲಿ ಕೂತು ರುದ್ರದೇವರು ಮಾಡಿಸುವುದಂತೆ. ಹೀಗೆ ಒಂದು ಸಂದರ್ಭದಲ್ಲಿ ನಾವು ನಿನ್ನೆ ಹೇಳಿದ್ದೇವರು, ನಾವು 4 ಜನ ಶಿಷ್ಯರು ವಿದ್ಯಾಮಾನ್ಯರಿಗೆ ಹೀಗೆ ಒಂದು ಕಡೆ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದೆವು. ಪಾಠ ಅದು ನಿಮ್ಮ ಪಾಠದಂತೆ ಏನು 45 ನಿಮಿಷ ಅಲ್ಲ, ಅಥವಾ 45 ನಿಮಿಷ ಅಂತ ಇದ್ದರೂ ಕೂಡ ಅದು ಮುಗಿಯುವ ತನಕ ಈಗಿನ ವಿದ್ಯಾರ್ಥಿಗಳು ತರಗತಿಯಲ್ಲಿ ಕೂಡಬೇಕು ಅಂತಲೂ ಇಲ್ಲ. 2 ಬಾಗಿಲುಂಟು ತರಗತಿಗೆ, ಒಂದು ಹೋಗಲಿಕ್ಕೆ ಒಂದು ಬರಲಿಕ್ಕೆ. ಹೋಗ್ತಾ ಬರ್ತಾ ಇದೆ. ನಮ್ಮದು ಹಾಗಲ್ಲ. ಪಾಠ ಬೆಳಗ್ಗೆ 9 ಗಂಟೆಗೆ 9:30 ಶುರುವಾಯಿತು ಅಂತಂದರೆ 12:30 1 ಗಂಟೆ ತನಕ ನಡೀತಾನೆ ಇರುತ್ತೆ. ಪಾಠ ಮುಗಿ ನಮಗೆ ಎಷ್ಟಾದರೂ ಚಿಕ್ಕವರಲ್ಲ, ಸುಸ್ತಾಗುವುದು ಸಹಜ. ಪಾಠ ಮುಗಿದ ಮೇಲೆ ಒಂದು ಕಡೆ ನಾವು 4 ಜನ ಕೂತ್ಕೊಂಡು ಏನೋ ಮಾತಾಡಿಕೊಂಡು ಹೋ ಅಂತ ಬೊಬ್ಬೆ ಹಾಕಿದೆವು ಖುಷಿಯಲ್ಲಿ. ನಾವೇನೋ ಲೌಕಿಕ ಹಾಡು ಹರಟೆ ಮಾತಾಡಿ ಹೋ ಅಂತ ಬೊಬ್ಬೆ ಹಾಕಿದ್ದು, ಖುಷಿ ಸಂತೋಷ ನಗಾಡಿದ್ದು. ಬಂದರು ವಿದ್ಯಾಮಾನದಲ್ಲಿ. ಏನು ವಿಷ್ಣು ಸರ್ವೋತ್ತಮತ್ವ ಸಿದ್ಧಾಗಿ ಖುಷಿ ಆಯ್ತಾ? ಅವರ ಬಾಯಲ್ಲಿ ಬರೋದು ಯಾವಾಗಲೂ ವಿಷ್ಣು ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ, ಈ ವಿಚಾರವೇ ಬರೋದು. ಅದೇ ನಿಮ್ಮಂಥವ್ರು ನಾವು ಸೇರಿಬಿಟ್ರೆ ನಮ್ಮಲ್ಲಿಂದ ಹಾಡು ಹರಟೆನೇ ನಮ್ಮಲ್ಲಿ ಬರುವುದು. ಇದು ಯಾರ ಕೆಲಸ ಅಂದರೆ ವಾದಿರಾಜ ಶ್ರೀಪಾದರಂದರು ಅಶ್ವತ್ಥಾಮರ ಕೆಲಸ ಅಂತಂದರು. ಏನು ಅಶ್ವತ್ಥಾಮರ ಕೆಲಸ ಅಂತಂದರೆ ಕೃಷ್ಣನಿಂದ ಬಯಸಿಕೊಂಡರು ಅಶ್ವತ್ಥಾಮಾಚಾರ್ಯರು. ದುರ್ಗಂಧಯುಕ್ತ ವ್ರಣ ಸಂಚಿತಾಂಗ ಚರಸ್ವ ಮಂದ ವಿಪಿನೇಶು. ಮೂರ್ಖ, ನಿನ್ನ ಮೈ ತುಂಬ ವಾಸನೆ ಬರಲಿ, ದುರ್ಗಂಧಯುಕ್ತ ಮೈ ತುಂಬ ಕಜ್ಜಿಯಾಗಲಿ, ಎಲ್ಲ ಕಡೆ ಅಡ್ಡಾಡು, ಕಾಡಲ್ಲೆಲ್ಲ ಅಡ್ಡಾಡಿಕೊಂಡಿರು ನೀನು ಅಂತ ಕೃಷ್ಣ ಸಖತ್ತು ಬೈದ ಅಶ್ವತ್ಥಾಮಾಚಾರ್ಯರಿಗೆ. ಬಯಸಿಕೊಂಡಂಥ ಅಶ್ವತ್ಥಾಮಾಚಾರ್ಯರು ಎಲ್ಲಿ ಹೋದ್ರಂತೆ? ನಿಮ್ಮಂಥವರ ತಲೆಯಲ್ಲಿ ಬಂದು ಕೂತ್ರಂತೆ. ಯಾವಾಗ ಬಂದು ಕೂತರು? ಅದೇ ಉಪನ್ಯಾಸಗಳು ಇನ್ನೂ ಬರಲಿಲ್ಲ, ನಾವು ಬಂದಾಗಿದೆ, ಉಪನ್ಯಾಸ ಶುರುವಾಗಿಲ್ಲ. ಆವಾಗ ಏನು ಮಾಡ್ತೇವೆ ನಾವು? ಅದು ಅಶ್ವತ್ಥಾಮಾಚಾರ್ಯ ಕೆಲಸ ಅಂತ. ಅಶ್ವತ್ಥಾಮಾಚಾರ್ಯ ನಮ್ಮ ತಲೆ ತಿನ್ನುವುದು ಅಂತ ಅರ್ಥ. ನಮ್ಮಲ್ಲಿ ಲೋಕದಲ್ಲಿ ಮಾತುಂಟಲ್ಲ, ಯಾಕೆ ಸುಮ್ಮನೆ ಅವರ ತಲೆ ತಿಂತೀರಿ ಅಂತ ಹೇಳಿ. ಏನರ್ಥ? ಸುಮ್ಮನೆ ಯಾಕೆ ಅವರ ತಲೆಗೆ ಇದನ್ನು ತುಂಬಿಸ್ತೀರಿ ಅಂತ ತಾನೇ ಅಶ್ವತ್ಥಾಮಾಚಾರ ಮಾಡುವ ಕೆಲಸ ಅಂತ ಅರ್ಥ ಅಂತೆ. ಹಾಗಾದರೆ ಇಲ್ಲೀಗ ಏನು ಇದು ವ್ರಜ, ಎಲ್ಲ ಅಡ್ಡಾಡ್ತಾ ಇದ್ದಾರೆ. ಎಲ್ಲ ಜ್ಞಾನಿಗಳು ಒಂದೇ, ಏನು ಭಗವಂತನಿಗೆ ಸಂಬಂಧಪಟ್ಟ ಮಾತುಗಳು ಎಲ್ಲಿ ಅಡ್ಡಾಡ್ತಾ ಉಂಟೋ ಅಲ್ಲಿ ಆ ಮಾತುಗಳಿಗೆ ಅಭಿಮಾನಿನಿಯಾದ ಲಕ್ಷ್ಮಿ ಮೊದಲು ಬಂದು ನನಗೆ ಯೋಗ್ಯವಾದ ಜಾಗ ಅಂತ ಶ್ರುತಿ ತತಿಗಳಿಗೆ ಅಭಿಮಾನಿ ಲಕ್ಷ್ಮಿ ಅಲ್ಲಿ ಮೊದಲು ಬಂದು ಅವತರಿಸಿದಳು. ಯಾವ ರೂಪದಿಂದ ಬಂದು ಅವತರಿಸಿದಳು? ದುರ್ಗಾ ರೂಪದಿಂದ ಬಂದು ಅವತರಿಸಿದಳು. ಏನು ದುರ್ಗಾ ರೂಪದಿಂದ ಬಂದು ಅವತರಿಸಿದ್ದು ಅಂತಂದರೆ ಅಲ್ಲಿ ಪರಸ್ಪರ ಗೋಪಾಲಕರು, ಹಿರಿಯ ಗೋಪಾಲಕರು ದೇವರ ಬಗ್ಗೆ ಮಾತಾಡಿಕೊಂಡಿರುವಾಗ ಕಿರಿಯ ಗೋಪಾಲಕರಿಗೆ ಅದು ಅರ್ಥ ಆಗಿಲ್ಲ ಅಂದರೆ ಆವಾಗ ಆ ದುರ್ಗಮಯತೀತಿ ದುರ್ಗ, ಕಷ್ಟವಾಗಿರತಕ್ಕಂಥ ಭಾಗವನ್ನು ಚಿಕ್ಕ ಗೋಪಾಲಕರಿಗೆ ಅರ್ಥ ಮಾಡಿಸತಕ್ಕಂಥ ರೂಪವೇ ದುರ್ಗಾ ರೂಪ ಅಂತ. ಆದ್ದರಿಂದ ನಾವು ಅಧ್ಯಯನಕ್ಕೆ ಕೂಡುವಾಗ ಅಥವಾ ಉಪನ್ಯಾಸಕ್ಕೆ ಕೂಡುವಾಗ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ತಮ್ಮಲ್ಲಿ ದುರ್ಗಾರು ತಮ್ಮ ಬಾಯಿಂದ ಮಾತುಗಳು ಬರುತ್ತಾವ, ಲಕ್ಷ್ಮಿಯಿಂದ ಅಭಿಮನ್ಯಮಾನವಾದ ಮಾತುಗಳು ಬಾಯಿಂದ ಬರ್ತಾವ, ಶಿಷ್ಯರ ಕಿವಿಗಳಿಗೆ ಹೋಗ್ತಾವ. ಇಬ್ಬರೂ ಕೂಡ ಚಿಂತನೆ ಮಾಡಬೇಕಾದವಾಗ ದುರ್ಗಾ ರೂಪ. ನನ್ನಲ್ಲಿ ತಿಳುವಳಿಕೆ ಉಂಟು, ಅಧ್ಯಾಪಕ ನನ್ನಲ್ಲಿ ತಿಳುವಳಿಕೆ ಉಂಟು, ಅದನ್ನು ಶಿಷ್ಯನಿಗೆ ಅರ್ಥ ಆಗುವ ರೀತಿಯಲ್ಲಿ ಗಮಯತಿ ಅಂದರೆ ಇಲ್ಲಿಂದ ಅಲ್ಲಿಗೆ ಕಳಿಸಿಕೊಡುವುದು. ಅವನು ಗುರುಗಳಿಂದ ಬಂದಂತಹ ಮಾತನ್ನು ಅಷ್ಟನ್ನು ಕೂಡ ನನಗೆ ಅರ್ಥ ಆಗುವಂತೆ ನಾನು ಒಳಗೆ ತೆಗೆದುಕೊಳ್ಳಬೇಕು ಎನ್ನುವುದಕ್ಕೋಸ್ಕರ ದುರ್ಗಾ ರೂಪದಿಂದ ಅವಳು ಅವತರಿಸಿದಳು. ಅದಕ್ಕೋಸ್ಕರನೇ ಅದು ಕೂಡ ವಿಶೇಷವಾಗಿ ಯಾವಾಗ? ದ್ವಾಪರ ಯುಗದ ಅಂತ್ಯದಲ್ಲಿ. ಈ ದ್ವಾಪರ ಯುಗದ ಅಂತ್ಯ ನಂತರದಲ್ಲಿ ಕಲಿಯುಗ ಆರಂಭ. ಕಲಿಯುಗದ ನಮ್ಮಲ್ಲಿ ಯಾವುದಕ್ಕೆ ಪ್ರಾಶಸ್ತ್ಯ ಅಂತಂದು ಬಿಟ್ಟರೆ ಹರಿನಾಮ ಕೀರ್ತನೆಗೆ ಪ್ರಾಶಸ್ತ್ಯ. ಕೃಷ್ಣವರ್ಣಂ ಕಲೋ ಕೃಷ್ಣಂ ಯಜ್ಞೈ ಸಂಕೀರ್ತನ ಪ್ರಾಯೈ. ಮತ್ತೆ ನಿಮ್ಮ ಯಜ್ಞಗಳು, ಯಾಗಗಳು, ಉಪನ್ಯಾಸವೋ ಅದೆಲ್ಲ ಹಿಂದಿನ 3 ಯುಗದಲ್ಲಾಯಿತು. ಕಲಿಯುಗದಲ್ಲಿ ಯಾವುದಕ್ಕೆ ಮಹತ್ವ ಕೊಟ್ಟರು? ಭಜನೆಗೆ ಮಹತ್ವ ಕೊಟ್ಟರು. ಭಜನೆ ಅರ್ಥ ಆಗಬೇಡವಾ? ಆ ಭಜನೆಯಲ್ಲಿ ಹೇಳಿರತಕ್ಕಂಥ ಶಬ್ದಗಳಿಗೆ ಅರ್ಥ ಆಗಬೇಡವಾ? ಅದಕ್ಕೆ ದೇವರು ಕಳಿಸಿಕೊಟ್ಟದ್ದು ಅವರನ್ನು, ಹೋಗು ಅವನಿಗೆ ಅರ್ಥ ಆಗುವಂತೆ ಮಾಡು.
ದುರ್ಗಾ ರೂಪವನ್ನು ಕಳಿಸಿಕೊಟ್ಟ. ಹಾಗಾದರೆ ಯಾವ ಜಾಗದಲ್ಲಿ ಗೋಪಾಲಕರು ತಾವು ಪರಸ್ಪರ ಮಾತಿನ ಮೂಲಕ ವೇದವನ್ನು ವಿನಿಮಯ ಮಾಡಿಕೊಳ್ತಾ ಇದ್ರೋ ಆ ವೇದದ ಮಾತುಗಳಿಗೆ ಅಭಿಮಾನಿನಿಯಾಗಿರತಕ್ಕಂಥ ಲಕ್ಷ್ಮಿ ದುರ್ಗಾ ರೂಪದಿಂದ ಅಲ್ಲಿ ಅವತರಿಸಿದಳು. ಯಾವಾಗ ವೇದಗಳಿಗೆ ಅಭಿಮಾನಿನಿಯಾದ ದುರ್ಗೆ ಅಲ್ಲಿ ಬಂದಳೋ ವೇದದಿಂದ ಪ್ರತಿಪಾದ್ಯನಾದ ಭಗವಂತ ಅಲ್ಲಿ ಬಂದ. ವಾದಿರಾಜರಂತಾರೆ ಕಂಸನಿಗೆ ಹೆದರಿ ಬಂದದ್ದಲ್ಲ ಅಂತಾರೆ. ನಂಬಿದವರ ಅಭಯಸ್ಯ ಕರ್ತ, ನಂಬಿದಂತಹ ಜನಗಳಿಗೆ ಅಭಯವನ್ನು ಕೊಡತಕ್ಕಂಥ ಭಗವಂತ ಜುಜುಬಿ ಕಂಸನಿಗೆ ಹೆದರಿ ಇಲ್ಲಿಗೆ ಬಂದದ್ದ ಅಲ್ಲ. ಮತ್ತೆ ನನ್ನ ಹೆಂಡತಿ ಇಲ್ಲಿದ್ದಾಳೆ, ವೇದ ಅಭಿಮಾನಿನಿ ಇಲ್ಲಿದ್ದಾಳೆ, ಆದ್ದರಿಂದ ವೇದ ಪ್ರತಿಪಾದ್ಯನಾದ ನಾನು ನಂದ ಗೋಕುಲಕ್ಕೆ ಹೋಗಬೇಕು ಅಂತ ದೇವರಲ್ಲಿಗೆ ಬಂದ. ಎಲ್ಲಿಗೆ ಬಂದ? ವ್ರಜಕ್ಕೆ ಬಂದ. ಭಾಗವತವನ್ನು ಸಮಾಜಕ್ಕೆ ಕೊಟ್ಟವರು ಶುಕಾಚಾರ್ಯರು. ನಮ್ಮಲ್ಲಿ 5 ಪವಿತ್ರ ವಸ್ತು ಅಂತ ಗೊತ್ತಾ? ಉಚ್ಚಿಷ್ಟ, ಶಿವನಿರ್ಮಾಲ್ಯ, ವಾಂತಿ, ಹೆಣದ ಬಟ್ಟೆ, ಆಮೇಲೆ ಕಾಗೆಯ ಕಶ್ಮಲದಲ್ಲಿ ಹುಟ್ಟಿದ್ದು. ಉಚ್ಚಿಷ್ಟಂ ಶಿವನಿರ್ಮಾಲ್ಯಂ ವಾಂತಂಚ ಮೃತಕರ್ಪಟಂ ಕಾಕವಿಷ್ಟ ಸಮುದ್ಭೂತಂ. ಕಾಕ ಅಂದರೆ ಕಾಗೆ, ವಿಷ್ಟ ಅಂದರೆ ಅದರ ಮಲ, ಅದರಲ್ಲಿ ಹುಟ್ಟಿದ್ದು. ಕಾಕವಿಷ್ಟ ಸಮುದ್ಭೂತಂ ಪಂಚಭೂತಾನಿ ಭಾರತ. 5 ಪವಿತ್ರ ವಸ್ತು ಪ್ರಾಯಶಃ ನಮಗೆಲ್ಲ ಗೊತ್ತು ಏನದು ಅಂತ. ಉಚ್ಚಿಷ್ಟ ಅಂದರೆ ಏನು, ಶಿವನಿರ್ಮಾಲ್ಯ ಅಂದರೆ ಏನು ಇದೆಲ್ಲ ಗೊತ್ತು. ಅದರಲ್ಲಿ ಶಿವನಿರ್ಮಾಲ್ಯ ಅಂದರೆ ಏನು ಅಂದರೆ ಇಷ್ಟ ತನಕ ತಿಳ್ಕೊಂಡದ್ದು ಗಂಗೆ, ರುದ್ರದೇವರ ತಲೆಯಿಂದ ಬಂದದ್ರಿಂದ ಗಂಗೆ ತುಂಬ ಪವಿತ್ರ. ಇನ್ನೂ ಒಂದು ಅರ್ಥ ಶಿವನಿರ್ಮಾಲ್ಯ ಅಂದರೆ ಏನು? ಭಾಗವತ ರುದ್ರದೇವರ ಬಾಯಿಂದ ಬಂದದ್ದಲ್ವೋ ಸಮಾಜಕ್ಕೆ. ವ್ಯಾಸರದ್ದು ಉಚ್ಚಿಷ್ಟ, ರುದ್ರದೇವರದ್ದು ನಿರ್ಮಾಲ್ಯ. ಒಂದು ಮಾತುಂಟಲ್ವ, ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಒಂದು ಮಾತುಂಟು. ಕವಿಗಳು ಏನೋ ಮಾಡಿದರು, ಬಾಣೋಚ್ಚಿಷ್ಟಂ ಜಗತ್ ಸರ್ವಂ. ಬಾಣ ಅಂತ ಒಬ್ಬ ಕವಿ ಇದ್ದಂತೆ. ಏನು ಲೋಕದಲ್ಲಿ ಈ ಥರ ಯಾರು ಕವಿಗಳು ಹೇಳಿದ್ರು ಅದು ಬಾಣ ಮೊದಲು ಹೇಳಿರ್ತಾನೆ ಅಂತೆ. ಹಾಗಲ್ಲ, ವ್ಯಾಸರು ಹೇಳಿದ್ದೇ ಜಗತ್ತಿನಲ್ಲಿರುವುದು. ನಿಮಗೊಂದು ಉದಾಹರಣೆ ಹೇಳ್ತೇನೆ. ಏನು? ಈಗಿನ ಶಾಲೆಯ ಮಕ್ಕಳ ಹತ್ರ ಕೇಳಿ, ವಿಜ್ಞಾನ ಓದ್ತಾವಲ್ಲ ಆ ಮಕ್ಕಳ ಹತ್ರ ಕೇಳಿ, ಏನು ಮರ ಗಿಡಗಳಿಗೂ ಕೂಡ ಪ್ರಾಣ ಉಂಟು ಅಂತ ಹೇಳಿದ್ದು ಯಾರು ಅಂತಂದರೆ ಮಕ್ಕಳ ಹತ್ರ ಬೋಸ್ ಅಂತ ಗ್ರಹ. ಯಾವ ಬೋಸು? ಜಗದೀಶ್ ಚಂದ್ರ ಬೋಸು, ಸುಭಾಷ್ ಚಂದ್ರ ಬೋಸು ಅಂತೂ ಯಾರೋ ಒಬ್ಬ ಬೋಸ್ ಅಂತಂತಾರೆ. ಆದರೆ ವ್ಯಾಸ್ ಅಂತ ಮಕ್ಕಳಿಗೆ ಗೊತ್ತಿಲ್ಲ. ಮೊದಲು ಹೇಳಿದ್ದು ವ್ಯಾಸರು, ಆಮೇಲೆ ಬೋಸ್ ಹೇಳಿದ್ದದನ್ನು. ಬೋಸಕ್ಕಿಂತ ವ್ಯಾಸರು ಹೇಳಿದ್ರು, ಮತ್ತವರು ಹೇಳಿದ್ರು, ಆಮೇಲೆ ಬೋಸ್ ಅದನ್ನು ಆವೃತ್ತಿ ಮಾಡಿದ. ಹಾಗಾದರೆ ಬೋಸ್ ಹೇಳಿದ್ದು ಶುದ್ಧ ಅಲ್ಲ, ವ್ಯಾಸರ ಉಚ್ಚಿಷ್ಟ. ಆಚಾರ್ಯ ಮಧ್ವರ ಉಚ್ಚಿಷ್ಟ. ಅದೇ ರೀತಿಯಲ್ಲಿ ವ್ಯಾಸರ ಉಚ್ಚಿಷ್ಟ ಭಾಗವತ, ರುದ್ರದೇವರ ನಿರ್ಮಾಲ್ಯ ಭಾಗವತ. ಹಾಗಾದರೆ ಅಂತಹ ರುದ್ರದೇವರಿಂದ ಸಮಾಜಕ್ಕೆ ಭಾಗವತ ಬಂದಲ್ಲ. ಭಾಗವತವನ್ನು ಕೊಟ್ಟಿರತಕ್ಕಂತಹ ರುದ್ರದೇವರಿಗೆ ಎಷ್ಟು ಮುಖ? ಧ್ಯೇಯ ಪಂಚಮುಖೋ ರುದ್ರ. 5 ಮುಖದ ರುದ್ರನನ್ನು ಧ್ಯಾನ ಮಾಡಬೇಕು ಅಂತಾರೆ. 5 ಮುಖಕ್ಕೂ ಹಿರಿಯರು ಒಂದೊಂದು ಹೆಸರು ಕೊಟ್ಟರು. ಒಂದು ತತ್ಪುರುಷ, ಇನ್ನೊಂದು ಸದ್ಯೋಜಾತ. ಇದೆಲ್ಲ ರುದ್ರದೇವರ ಹೆಸರುಗಳೇ. ತತ್ಪುರುಷ, ಸದ್ಯೋ, ಈ ಶಬ್ದಗಳ ಅರ್ಥವನ್ನು ಎಲ್ಲವನ್ನು ನೋಡೋಲ್ಲ. ಸದ್ಯಕ್ಕೆ ಒಂದು ಶಬ್ದದ ಅರ್ಥ ಮಾತ್ರ ನೋಡ್ತೇನೆ. ಆ ವ್ರಜ ಎನ್ನುವುದಕ್ಕೆ ಬೇಕಾಗಿದೆ, ಅದಕ್ಕೋಸ್ಕರ ಒಂದು ಶಬ್ದದ ಅರ್ಥ ಮಾತ್ರ ನೋಡ್ತೇನೆ. ಅಂತೂ ನಿತ್ಯ ನಾವು ಪಂಚಾಕ್ಷರ ಜಪ ಮಾಡುವವರಿಗೆ ಮಾಡಲೇಬೇಕು ಅಂತಾರೆ. ಯಾಕೆ? ಗಾಯತ್ರಿ ಮಾಡಲಿಕ್ಕೆ ಮನಸ್ಸು ಬರಬೇಕಾದ್ರೆ ಪಂಚಾಕ್ಷರಿ ಬೇಕು ಅಂತಂದರು. ಮನೋನಿಯಾಮಕಲ್ಲು ರುದ್ರದೇವರು. ಅದರಿಂದ ಪಂಚಾಕ್ಷರ ಜಪ ಮಾಡಬೇಕು. ಗಾಯತ್ರಿ ಸಾಯಂಕಾಲದ ಗಾಯತ್ರಿ ಜಪ ಮಾಡಲಿಕ್ಕೆ ಮನಸ್ಸು ಬರಬೇಕು. ಹಾಗಾದರೆ ಮೊದಲಿನ ಮುಖ, ಪೂರ್ವ ದಿಕ್ಕಿನ ಏನು ಮುಖ ಉಂಟು ಅದು ತತ್ಪುರುಷ ಮುಖ ಅಂತಂದರು. ಭಾಗವತವನ್ನು ಕೊಟ್ಟಿರತಕ್ಕಂಥ ರುದ್ರದೇವರನ್ನು ಕೂಡ ವೇದವ್ಯಾಸ ದೇವರು 5 ಗುಣಗಳಿಂದ ಹೊಗಳಿದ್ರ. ಯಂ ಪ್ರವ್ರಜಂತಂ ಅನುಪೇತಂ ಅಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವೋಪ್ನೇದು ತಂ ಸರ್ವಭೂತ ಹೃದಯಂ ಮುನಿ. 5 ಗುಣಗಳನ್ನು ಹೆಕ್ಕಿದೆ. ನಾವೀಗ 5 ಗುಣಗಳನ್ನು ನೋಡ್ಲಿಕ್ಕೆ ಹೋಗೋದು ಬೇಡ. ಒಂದು ಗುಣವನ್ನು, ಮೊದಲಿನ ಒಂದು ಗುಣವನ್ನು ನೋಡೋಣ.
ಎಂತಹ ಗುಣದ ಶುಕಾಚಾರ್ಯರು ಭಾಗವತವನ್ನು ಕೊಟ್ಟದ್ದು ಅಂತಂದರೆ ಪ್ರವ್ರಜಂತಂ. ಏನು ಪ್ರವ್ರಜಂತಂ ಅಂತಂದರೆ ಸಂಚಾರ ಮಾಡುವವರು. ವ್ರಜ ಪ್ರವ್ರಜ ಚೆನ್ನಾಗಿ ಸಂಚಾರ ಮಾಡುವವರು. ರುದ್ರದೇವರು ಶುಕಾಚಾರ್ಯರ ರೂಪದಿಂದ ಒಂದೇ ಕಡೆ ನಿಂತವರಲ್ಲ. ಅವರನ್ನು ನಿಲ್ಲಿಸಬೇಕು ಅಂತಾದರೆ ಅಪ್ಪನಿಗೆ ತುಂಬ ಕಷ್ಟ ಆಯ್ತಂತೆ. ಅಪ್ಪ ವ್ಯಾಸರಿಗೆ ತುಂಬ ಕಷ್ಟ ಆಯ್ತಂತೆ. ಮಗ ಅಂತಂದ್ರಂತೆ. ಹಿಂದೆ ನೋಡುವ ಅಲ್ಲಿಂದಲೇ ನಮಗೂ ಶುರುವಾದದ್ದು ಏನೋ. ಪಾಪ ಅಪ್ಪ ಮನೆಯಲ್ಲಿ ಕೂತು ವಾರ್ಧಕ್ಯದಲ್ಲಿ ಮಗ ಅಂತ, ಮಗ ಅಮೇರಿಕದಲ್ಲಿ. ಮತ್ತೆ ಏನಂದ್ರಂತೆ ವೇದವ್ಯಾಸ ದೇವರು, ಭಾಗವತ ಹೇಳ್ತೇನೆ ಅಂತಂದ್ರಂತೆ, ತಿರುಗಿ. ಹಾಗಾದರೆ ಅಮೇರಿಕದಲ್ಲಿರತಕ್ಕಂಥ ನಮ್ಮ ಮಕ್ಕಳನ್ನು ಬಾ ಅಂತ ಕರೆದಾಗ ನಮ್ಮ ಮಕ್ಕಳು ಕಿವಿಗೆ ಹಾಕೊಳ್ಳದೆ ಇರುವಾಗ ಆ ಮಕ್ಕಳನ್ನು ಇಲ್ಲಿಗೆ ತಿರುಗಿಸಲಿಕ್ಕಿರತಕ್ಕಂಥದ್ದು ಒಂದೇ ಒಂದು ಔಷಧ, ಅದು ಭಾಗವತ. ನಾವು ನಿತ್ಯ ಮನೆಯಲ್ಲಿ ಭಾಗವತ ಅದಕ್ಕೆ ಹೇಳಿದ್ದು ಕಾಣುತ್ತೆ ಹಿರಿಯರು. ಶ್ಲೋಕಾರ್ಧಂ ಶ್ಲೋಕಪಾದಂ. ಇಡೀ ಭಾಗವತ 18,000 ಶ್ಲೋಕ ಓದುವುದಂತೂ ದೂರತಃ. ಯಾಕೆ? ಪುಸ್ತಕ ಸಿಕ್ಕಿದ ಕೂಡಲೇ, ಪುಸ್ತಕ ಉದ್ಘಾಟನೆ ಆಗಿ ನಮಗೆ ಕೊಟ್ಟ ಕೂಡಲೇ ನಾವು ಮೊದಲು ನೋಡುವುದು ಕೊನೆಯ ಪುಟ. ಯಾಕೆ? ಎಷ್ಟು ಪುಟ ಉಂಟು ಅಂತ. ಅದರಿಂದ ವ್ಯಾಸರಂದರು ಇದೆಲ್ಲ ಆಗುವಂಥದ್ದಲ್ಲ, ಹೋಗುವಂಥದ್ದಲ್ಲ ಕಲಿಯುಗದ ಜನಕ್ಕೆ. ಅದಕ್ಕೆ ಶ್ಲೋಕಾರ್ಧಂ ಶ್ಲೋಕಪಾದಂ. ಒಂದು ಶ್ಲೋಕ ಆದರೂ ಕೂಡ ದಿನಕ್ಕೆ ಒಂದೇ ಶ್ಲೋಕ ಅಲ್ಲ, ದಿನಕ್ಕೆ ಒಂದೊಂದು ಶ್ಲೋಕ. ಇವತ್ತು 1ನೇ ಶ್ಲೋಕ, ನಾಳೆ 2ನೇ ಶ್ಲೋಕ, ಆಚೆ ನಾಡಿದ್ದು 3ನೇ ಶ್ಲೋಕ. ಸಂಕಲ್ಪ ಮಾಡೋಣ, ದಿವಸಕ್ಕೆ ಒಂದೊಂದೇ ಶ್ಲೋಕವನ್ನು ಓದುವ ಮೂಲಕ ಭಾಗವತ ಮುಗಿಸ್ತೇನೆ ಅಂತ ಸಂಕಲ್ಪ ಮಾಡೋಣ. 18,000 ದಿವಸ ತನಕ ಸಾಯುವುದೇ ಇಲ್ಲ. ಯಾಕೆ? ಮುಗಿಬೇಕಾ 18,000 ಶ್ಲೋಕ ಉಂಟಲ್ಲಿ, 18,000 ದಿವಸ ಬೇಕು ನಮಗೆ. ಹಾಗಾದರೆ ನಮ್ಮ ಬದುಕುವಿಕೆ ನಮ್ಮ ಕೈಯಲ್ಲೇ ಉಂಟಲ್ವೋ ಭಾಗವತದ ಮೂಲಕ. ಪ್ರತಿ ದಿವಸ ಮಗನನ್ನು ಉದ್ದೇಶಿಸಿಕೊಂಡು ಭಾಗವತದ ಪಾರಾಯಣ ಮಾಡೋಣ. ನಮ್ಮ ಮಕ್ಕಳನ್ನು ವೇದವ್ಯಾಸ ದೇವರು ತಿರುಗಿಸ್ತಾರೆ ಅಂತ. ಮನವಚನಕ್ಕೆ ಅತಿ ದೂರ ನೆನೆವವರ ಅನುಸರಿಸಿ ತಿರುಗುವ ಜಾಹ್ನವಿ ಜನಕ. ಜಗನ್ನಾಥರು ಹೇಳಿದಂತೆ ಮನವಚನಕ್ಕೆ ಅತಿ ದೂರ, ಬಹಳ ದೂರದ ಊರಲ್ಲಿ. ಹಾಗೆ ಹಗಲು ರಾತ್ರಿ, ನಮಗೂ ಆ ದೇಶಕ್ಕೂ ಹಗಲು ರಾತ್ರಿ. ಪಾಪ ಎಷ್ಟೋ ಸಂದರ್ಭದಲ್ಲಿ ಇಲ್ಲಿಂದ ಅಲ್ಲಿ ಹೋಗ್ತಾರೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ನಿಮ್ಮ ಆಂಗ್ಲ ಭಾಷೆಯಲ್ಲಿ ಹೇಳ್ತೇನೆ, ಅಡ್ಜಸ್ಟ್ ಆಗಲಿಕ್ಕೆ 2-3 ದಿವಸ ಬೇಕು. ನಾವು ಎಚ್ಚರಿಕೆಗೂ ಅವುಗಳು ಮಲಗಿಕೊಂಡಿರ್ತಾರೆ, ಅವುಗಳು ಎಚ್ಚರಿಕೆರುವ ನಾವು ಮಲಗಿರ್ತೀವಿ. ಯಾಕೆ? ಹಗಲು ರಾತ್ರಿ ವ್ಯತ್ಯಾಸ. ಹೌದು. ಹಾಗಾದರೆ ಇದಕ್ಕೆ ಎಲ್ಲದಕ್ಕೂ ಔಷಧಿ ಅಂತಿರತಕ್ಕಂಥದ್ದು ಭಾಗವತ. ಈ ಭಾಗವತವನ್ನು ಕೊಟ್ಟವರು ಯಾರು? ನಮಗೆ ಕೊಟ್ಟವರು ಯಾರು? ಶುಕಾಚಾರ್ಯರು. ಯಾರಂತ? ಶುಕಾಚಾರ್ಯರ ಬಾಯಿಂದ ಬಂದದ್ದು. ಶುಕಾಚಾರ್ಯರ ನಿರ್ಮಾಲ್ಯವಾಗಿ ನಮಗೆ ಬಂತು ಭಾಗವತ. ಪವಿತ್ರ ಪವಿತ್ರ ಪವಿತ್ರ. ಹಾಗಾದರೆ ಇಂತಹ ಭಾಗವತವನ್ನು ಶುಕಾಚಾರ್ಯರು ಕೊಟ್ಟಿದ್ದಾರೆ. ಅವರನ್ನು ಮೊದಲು ವೇದವ್ಯಾಸದೇವರು ಗುಣಿಸಿದ್ದು, ಅವರಲ್ಲಿ ಯಾವ ಗುಣವನ್ನು ತುಂಬಿಸಿದ್ರು ಅಂತಂದರೆ ಪ್ರವ್ರಜಂತ. ಅಡ್ಡಾಡಿಕೊಂಡು ಅವರ ಬಗ್ಗೆ ಗೊತ್ತು ತಾನೆ ನಮಗೆ ಭಾಗವತದಲ್ಲಿ. ಏನು? ಭಿಕ್ಷಾಟನೆಗೆ ಹೋಗು, ಭಿಕ್ಷುಕ ಮನೆಗೆ ಬರಲಿ ಅಂತ ಪ್ರಾಯಶಃ ಅಪೇಕ್ಷೆ ಪಟ್ಟದ್ದು ಆವಾಗ ಮಾತ್ರ ಕಾಣುತ್ತೆ. ಈಗ ಭಿಕ್ಷುಕ ಬರ್ತಾನೆ ಅಂತಂದಾಗ ಬಾಗಿಲು ಹಾಕ್ತೇವೆ. ಆಗಿನ ಕಾಲದಲ್ಲಿ ಬರಲಿ, ಶುಕರೆಂಬ ಭಿಕ್ಷುಕ ನಮ್ಮ ಮನೆಗೆ ಬರಲಿ ಅಂತೇಳಿ ಭಿಕ್ಷೆಯನ್ನು ಎದುರು ಹಿಡ್ಕೊಂಡು ನಿಂತಿರತಕ್ಕಂಥ ಕಾಲ ಅದಾಗಿತ್ತು. ಹಾಗಾದರೆ ವ್ರಜಂತಂ ಸಂಚಾರ ಒಂದು ಗುಣ. ಏನು? ಸಂಚಾರ ಮಾಡುವಿಕೆ ಎನ್ನುವ ಗುಣವುಳ್ಳ ಶುಕಾಚಾರ್ಯರು ಭಾಗವತವನ್ನು ಕೊಟ್ಟರು. ಕೊಟ್ಟಿರತಕ್ಕಂಥ ಭಾಗವತ ಒಂದೇ ಕಡೆ ನಿಲ್ಲಬಾರದು, ಸಂಚಾರ ಮಾಡಿಕೊಂಡು ಇರಬೇಕು ಎನ್ನುವ ಧಾಟಿಯಿಂದ ವ್ರಜನ್ ಶುಕ ಭಾಗವತಂ ದದೌ. ಸಂಚಾರ ಮಾಡತಕ್ಕಂತಹ ವ್ರಜನ್, ವ್ರಜಂತಂ, ವ್ರಜನ್ ಸಂಚಾರ ಮಾಡತಕ್ಕಂತಹ ಜ್ಞಾನವನ್ನು ಸದಾಕಾಲ ಕೊಡುವ ಮೂಲಕ ತಿಳುವಳಿಕೆ ಸಂಚಾರ ಮಾಡಿಕೊಂಡು ಇರುವಂತೆ ಶುಕಾಚಾರ್ಯರು ಭಾಗವತವನ್ನು ಕೊಟ್ಟರು. ಹಾಗಾದರೆ ಎಂತಹ ಶುಕಾಚಾರ್ಯರು? ವ್ರಜನ್ ಶುಕಾಚಾರ್ಯರು. ಎಲ್ಲಿ? ವ್ರಜದಲ್ಲಿ. ವ್ರಜ ಅಂತ ಯಾಕೆ ಹೆಸರು? ಅಲ್ಲಿ ಕೂಡ ಜ್ಞಾನ ಸಂಚಾರ ಮಾಡಿಕೊಂಡು ಇದೆ. ಇದು ಒಂದೊಂದೇ ಹೇಳ್ತಾ ಹೋದರೆ
ಶುಕಾಚಾರ್ಯ ರುದ್ರದೇವರ ಅವತಾರ ಅಲ್ವಾ? ಉಪನಿಷತ್ಕಾರರು ಶುಕಾಚಾರ್ಯರನ್ನು ರುದ್ರದೇವರನ್ನು ಯಾವ ಸ್ಥಾನದಲ್ಲಿಟ್ಟರು ಗೊತ್ತಾ? ಸರಸ್ವತೀತು ಗೋರೂಪ. ಸರಸ್ವತಿ ಗೋರೂಪ. ನಾವು ಮನೆಯಲ್ಲಿ ಏನು ಆಕಳುಗಳನ್ನು ಕಟ್ಟಿರ್ತೇವೆ, ಸರಸ್ವತಿಯನ್ನು ಕಟ್ಟಿದ್ದು ಅಂತ ಅರ್ಥ ಅಂತೆ. ಸರಸ್ವತಿ ಗೋರೂಪ. ತಸ್ಯ ವಾಯು ಪತಿ ಸ್ಮೃತ. ಅವಳ ಗಂಡ ಗೋವಿನ ಗಂಡ ವಾಯುದೇವರು. ಯಾವ ರೂಪದ ವಾಯುದೇವರು? ಎತ್ತಿನ ರೂಪದ ವಾಯುದೇವರು. ಚೂರು ಕನ್ನಡ ಸೇರಿಸಿಕೊಂಡು ನಮ್ಮ ವಾಯುಸ್ತುತಿಯನ್ನು ಹೇಳ್ತೇನೆ. ಮಧ್ವೋ ಎತ್ತು ತೃತೀಯ ಮೇತದ ಮುನಾ ಗ್ರಂಥ ಕೃತಕೇಶವೇ. ಲಘು ವಾಯುಸ್ತುತಿಯಲ್ಲಿ ಇದೊಂದುಂಟು ಬರುತ್ತೆ ಅಂತ ಭಾವಿಸ್ತೇನೆ. ಏನು? ಮಧ್ವೋ ಎತ್ತು. ಸರಸ್ವತಿ ಆಕಳು, ಮಧ್ವ ಎತ್ತು. ಇದಕ್ಕೆ ಯಾರೋ ಒಬ್ಬರು ಅಂದ್ರಂತೆ, ಮಾಯಾವಾದಿಗಳು ಮಾಧ್ವರ ಹತ್ರ ಹೇಳಿದ್ರಂತೆ, ನೋಡಿ ನಿಮ್ಮ ಮಧ್ವರನ್ನು ಎತ್ತು ಅಂತಂದಿದ್ದಾರೆ ಅಂತ ತಮಾಷೆ ಮಾಡಿದ್ದವರು. ನಿಮ್ಮ ಮಧ್ವರನ್ನು ಎತ್ತು ಅಂತಂದಿದ್ದಾರೆ. ಅದಕ್ಕೆ ತಕ್ಷಣ ಮಾಧ್ವ ಅಂದಂತೆ. ಅವನಿಗೆ ದೇವರ ಪ್ರೇರಣೆ ಆಯಿತು. ಅವನಿಗೆ ಅವ ಪೂರ್ಣ ಪ್ರಜ್ಞರ ಪರಂಪರೆಯಲ್ಲಿ ಬಂದವ. ಪ್ರಜ್ಞಾ ಅಂದರೆ ಸ್ಫೂರ್ತಿ ಅಂತ ಅರ್ಥ. ತಕ್ಷಣದಲ್ಲಿ ಉತ್ತರ ಹೊಳೆಯುವುದಕ್ಕೆ ಪ್ರಜ್ಞಾ ಅಂತ ಹೆಸರು. ಪರಂಪರೆಯಲ್ಲಿ ಬಂದವ. ಅವ ಅಂದಂತೆ, ಮಧ್ವರನ್ನು ಎತ್ತು ಅಂತ ಹೇಳಿದ್ದಲ್ಲ, ಮಧ್ವರು ಮತ್ತು ಮಾಯಾವಾದಿ ಇಬ್ಬರು ಒಟ್ಟೊಟ್ಟಿಗೆ ಹೋಗುತ್ತಿದ್ದರು. ಮಧ್ವ ಮತ್ತು ಮಾಯಾವಾದಿ, ಮಧ್ವರಿಗಿಂತ ಪೂರ್ವಾಚಾರ್ಯ ಇಬ್ಬರು ಒಟ್ಟೊಟ್ಟಿಗೆ ಹೋಗ್ತಿದ್ರು. ಅದರಲ್ಲಿ ಪೂರ್ವಾಚಾರ್ಯ ಜಾರಿ ಬಿದ್ದಾಗ ಮಧ್ವ ಎತ್ತು ನಂದ. ಬಿದ್ದಿರತಕ್ಕಂಥ ನಾನು ಎತ್ತು. ಆದ್ದರಿಂದ ನಾವೀಗ ಆ ಲಘು ವಾಯುಸ್ತುತಿಯನ್ನು ಹೇಳುವಾಗ ಅದರಲ್ಲಿ ಮಧ್ವೋ ಎತ್ತು ತದೀಯ ಮೇತದ ಮುನ ಗ್ರಂಥಕೃತ ಕೇಶವನ್ನಲ್ಲಿ ಮಧ್ವೋ ಎತ್ತು ಅಂತ ಹೇಳುವಾಗ ನಿಮಗಿನ್ನು ತಲೆಯಲ್ಲಿ ಅದೇ ಉಳಿಯುತ್ತೆ. ನಾನೀಗೇನು ಹೇಳಿದೆ ಅದೇ ತಲೆಯಲ್ಲಿ ಉಳಿಯುತ್ತೆ. ಮಧ್ವರು ಎತ್ತು. ಹೌದು, ನಾವು ಬಿದ್ದಿದ್ದೇವೆ. ಆದ್ದರಿಂದ ಪ್ರತಿನಿತ್ಯ ಮಧ್ವರ ಹತ್ರ ಪ್ರಾರ್ಥನೆ ಮಾಡುವುದು ಮಧ್ವ ಎತ್ತು. ಅದಕ್ಕೋಸ್ಕರನೇ ಆ ಮಧ್ವ ಎತ್ತಿನ ಬಾಲ ಹಿಡ್ಕೊಂಡು ಕಾಡಿಗೆ ಹೋದದ್ದು. ಯಾಕೆ? ಈ ಬಿದ್ದಂಥವ್ರನ್ನ ಎತ್ತಬೇಕಲ್ಲ, ಅದಕ್ಕೋಸ್ಕರ ಅಂತ ಹೇಳಿಕೊಂಡು. ಮೂಲ ರೂಪ ವಾಯುದೇವರ ಮೂಲ ರೂಪ ಎತ್ತಿನ ರೂಪ ಮಧ್ವರ ಮನೆಯಲ್ಲೇ ಬಂದು ವಾಸ ಮಾಡಿಕೊಂಡಿತ್ತು. ಅದರ ಬಾಲ ಹಿಡ್ಕೊಂಡು ಮಧ್ವ ಹೋದ. ನಾನು ಬೇರೆ ಅಲ್ಲ, ಈ ಎತ್ತು ಬೇರೆ ಅಲ್ಲ ಅಂತ ತಿಳಿಸುವುದಕ್ಕೋಸ್ಕರ ಎತ್ತಿನ ಬಾಲ ಹಿಡ್ಕೊಂಡು ಅರಣ್ಯದಲ್ಲಿ ಸಂಚಾರ ಮಾಡಿದ. ಇಲ್ಲದಿದ್ದರೆ ಅದು ಒಂದು ದಾಖಲೆ ಮಾಡಲಿಕ್ಕಿದ್ದದ್ದ. ಅದನ್ನೆಲ್ಲ ದಾಖಲೆ ಮಾಡೋದಾದರೆ ನಾಳೆ ನಾವು ನಮ್ಮ ಮಗು ನಾಯಿಯನ್ನು ಹಿಡ್ಕೊಂಡು ಹೋದಾಗ ಅದನ್ನು ದಾಖಲೆ ಮಾಡೋದು. ಅದರಲ್ಲಿ ಇಷ್ಟೇ ಉದ್ದೇಶ ಏನು ಅಂತ, ನಾನು ಬೇರೆ ಅಲ್ಲ, ಈ ಎತ್ತು ಬೇರೆ ಅಲ್ಲ ಅಂತ ತಿಳಿಸುವುದೇ ಉದ್ದೇಶ. ಹಾಗಾದರೆ ನಂದ ಗೋಕುಲದಲ್ಲಿ ಇದ್ದಂತಹ ಅಷ್ಟು ಆಕಳುಗಳು ಯಾರು ಅಂತಂದರೆ ಸರಸ್ವತೀತು ಗೋರೂಪ. ಸರಸ್ವತಿ ಅಷ್ಟೂ ಆಕಳುಗಳ ರೂಪ ತಾಳಿಕೊಂಡು ನಂದಗೋಕುಲ ಸಂಚಾರ ಮಾಡಿದರು. ಅಲ್ಲಿ ಎತ್ತುಗಳು ಇದ್ದವು. ಸರಿ, ವಾಯುದೇವರು ಎತ್ತಿನ ರೂಪದಲ್ಲಿ ಇದ್ದರು. ಕರು ಯಾರು? ತಸ್ಯಾಹ ವತ್ಸಃ ಸದಾಶಿವ. ಸದಾಶಿವ ಅಂದರೆ ರುದ್ರದೇವರು. ಆ ಆಕಳಿನ ಕರುವಾಗಿ ರುದ್ರದೇವರು ಅಲ್ಲಿದ್ದರಂತೆ. ಆದ್ದರಿಂದಲೇ ದಾಸರು ಹೇಳುವಾಗ, ವಿಜಯ ವಿಠಲರು ಹೇಳುವಾಗ, ಕಾದನ ಆಕಳುಗಳ ಕಾದನ ಅಂತ ಹೇಳಲಿಲ್ಲ. ಯದ್ಯಪಿ ಅಲ್ಲಿದ್ದದ ಆಕಳುಗಳು ದೊಡ್ಡ ದೊಡ್ಡ ಆಕಳುಗಳು ತುಂಬ ಇದ್ದುವು, ಎತ್ತುಗಳು ತುಂಬ ಇದ್ದುವು. ಕೃಷ್ಣನ ಮಹತ್ವ ಮೆರಿಬೇಕು ಅಂತಾದರೆ ಏನು ಹೇಳಬೇಕಿತ್ತು ದಾಸರು? ವಿಜಯ ವಿಠಲ ಕಾದನ, ಇಷ್ಟು ಚಿಕ್ಕ ಪೋರ ಕೃಷ್ಣ ಕಾದನ, ಆಕಳುಗಳ ಕಾದನ ಅಂತ ಹೇಳಬೇಕಿತ್ತಲ್ಲ. ಇಷ್ಟು ಚಿಕ್ಕವ ಕೃಷ್ಣ ಆಕಳುಗಳ ಕಾದನ ಅಂತ ಹೇಳ್ತಿದ್ರೆ ಕೃಷ್ಣನಿಗೆ ಮಹತ್ವ ಏರ್ತಿತ್ತಲ್ಲ. ಹೇಳಿದ್ದೇನು? ಕಾದನ ವತ್ಸವ ಹರಿ ಕಾದನ. ಯಾಕೆ? ಆ ವತ್ಸ ದಾರಿ ತಪ್ಪುವ ಪ್ರಸಂಗ ಇತ್ತು, ಅದಕ್ಕೋಸ್ಕರ ಕಾದ. ಯಾರು ವತ್ಸ? ರುದ್ರದೇವರು. ಅಲ್ಲ, ರುದ್ರದೇವರು ದಾರಿ ತಪ್ಪುವ ಪ್ರಸಂಗ ಉಂಟಾ? ಹೌದು. ಯಾಕೆ? ರುದ್ರದೇವರನ್ನ ಆರಂಭಿಸಿಕೊಂಡೇ ಅಸುರಾವೇಶ ಅಂತ ಇರುವುದು. ರುದ್ರದೇವರ ತನಕ ಪಾರ್ವತಿಗೆ, ಭಾರತಿಗೆ, ವಾಯುದೇವರಿಗೆ, ಸರಸ್ವತಿ, ಬ್ರಹ್ಮ, ಲಕ್ಷ್ಮಿ, ಪರಶುಕ್ಲ ತ್ರಯರು, ಇವರಿಗೆ ಅಸುರಾವೇಶ ಇಲ್ಲ, ದಾರಿ ತಪ್ಪುವ ಪ್ರಸಂಗ ಇಲ್ಲ. ದಾರಿ ತಪ್ಪುವ ಪ್ರಸಂಗ ಇದ್ದರೆ ರುದ್ರ ನಂತರ ರಾವಣ ಸಂಹಾರ ಮಾಡಿ ಆಯಿತು. ಸಂಹಾರ ಮಾಡಿದ್ಮೇಲೆ ಬ್ರಹ್ಮಾದೇವ ಎಲ್ಲ ದೇವತೆಗಳು ಬಂದರು, ಲಂಕೆಯಲ್ಲಿ ಬಂದರು, ರಾಮನ ಮುಂದೆ ನಿಂತರು. ಬ್ರಹ್ಮದೇವರು ಹೊಗಳ್ತಾ ಇದ್ದಾರೆ. ರುದ್ರದೇವರು ತಕ್ಷಣದಲ್ಲಿ ಹೇಳಿದ್ದೇನು ಗೊತ್ತಾ? ನನ್ನ ವರದಿಂದ
ರಕ್ಷಿಸಲ್ಪಟ್ಟ ರಾವಣನನ್ನು ಹೇಗೆ ಕೊಂದಿಯೋ ಅಂತ ರಾಮನ ಹತ್ರ ಕೇಳಿದ್ರು. ದಾರಿ ತಪ್ಪಿದ್ರ? ಆವಾಗ ರಾಮ ಅಂದ, ತೋರಿಸ್ಲೋ ಹೇಗೆ ಕೊಂದದ್ದು ಅಂತ ತೋರಿಸ್ಲೋ ಅಂತಂದಾಗ ರುದ್ರ ಬೇಡ ಗೊತ್ತಾಯಿತು. ಮಾತಿನ ಮೂಲಕ ರಾಮಚಂದ್ರ ಜನಗಳನ್ನು ತಿದ್ದುವ ಕ್ರಮ. ಆದ್ದರಿಂದ ರುದ್ರದೇವರು ತಸ್ಯಾಹ ವತ್ಸಃ ಸದಾ ಶಿವ. ಈಗ ಇದನ್ನು ಹೇಳ್ತಾ ಹೋದರೆ, ಆದ್ದರಿಂದಲೇ ಅರ್ಜುನನಿಗೂ ಅಶ್ವತ್ಥಾಮಾಚಾರ್ಯರಿಗೂ ಜಗಳ ಆಯ್ತಾ? ಯಾವಾಗ ಪಾಂಡವರ ಮಕ್ಕಳ ಸಂಹಾರ ಆದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿಕೊಂಡು ಜಗಳ ಆಯ್ತಾ? ಅಲ್ಲಿ ರುದ್ರದೇವರನ್ನು ಇದೇ ಅರ್ಜುನ ಭೀಮನ ಸಹಾಯದಿಂದ, ಭೀಮಕೃಷ್ಣರ ಸಹಾಯದಿಂದ ಕಟ್ಟಿ ಎಲ್ಲಿ ತಂದು ಹಾಕಿದ? ದ್ರೌಪದಿಯ ಮುಂದೆ ತಂದು ಹಾಕಿದ. ಏನು ನಾವು ನೀವು ತಿಳ್ಕೊಳ್ಳೋದು ಏನು ಅಂತಂದು ಬಿಟ್ಟರೆ ತಪ್ಪು ಮಾಡಿದ್ದ ಅಶ್ವತ್ಥಾಮ, ಆದ್ದರಿಂದ ದ್ರೌಪದಿ ಮುಂದೆ ತಂದು ಹಾಕಿದ ಅಂತ. ಒಳಗೆ ಹೋಗೋಣ. ಏನು? ಕರುವನ್ನು ಹಸುವಿನ ಮುಂದೆ ತಂದು ಕಟ್ಟಿದ. ದ್ರೌಪದಿ ಭಾರತೀಯ ಅವತಾರವೋ, ಭಾರತೀಯ ಸರಸ್ವತಿ ಒಂದೆಯೋ, ಆಕಳಿನ ಸ್ಥಾನದಲ್ಲಿಯೋ, ಅಶ್ವತ್ಥಾಮ ರುದ್ರದೇವರ ಅವತಾರನ ಕರುವಿನ ಸ್ಥಾನದಲ್ಲಿಯೋ? ಹಾಗಾದರೆ ಅಂತಹ ಅಶ್ವತ್ಥಾಮನನ್ನು ದ್ರೌಪದಿಯ ಮುಂದೆ ತಂದು ಹಾಕಿದ್ದು ಅಂತಂದರೆ, ಇಷ್ಟರ ತನಕ ಆಕಳು ಎಲ್ಲೋ ಇತ್ತು, ಕರು ಎಲ್ಲೋ ಇತ್ತು. ಕರು ದುರ್ಯೋಧನನ ಮನೆಯಲ್ಲಿತ್ತು, ಆಕಳು ಪಾಂಡವರ ಮನೆಯಲ್ಲಿತ್ತು. ಅರ್ಜುನ ಮಾಡಿದ ಕೆಲಸ, ಕರ್ಮಾಭಿಮಾನಿ ಅರ್ಜುನ ಮಾಡಿದ ಕೆಲಸ, ಕೈಗಳಿಗೆ ಅಭಿಮಾನಿಯಾಗಿರತಕ್ಕಂಥ ಅರ್ಜುನ ಮಾಡಿದ ಕೆಲಸ, ಕರುವನ್ನು ಆಕಳಿನ ಬಳಿ ತಂದು ಬಿಟ್ಟದ್ದು. ಈ ಪ್ರಕರಣವನ್ನು ನಿತ್ಯ ಚಿಂತನೆ ಮಾಡೋಣ. ಯಾವ ಮನೆಯಲ್ಲಿ ತಂದೆ ತಾಯಿಗಳಿಗೂ ಮಕ್ಕಳಿಗೂ ಮಾನಸಿಕ ಹೊಂದಾಣಿಕೆ ಇಲ್ಲವೋ, ಒಂದೇ ಮನೆಯಲ್ಲಿದ್ದಾರೆ, ಯಾಕೆ ಇಲ್ಲಿನ ಮರ್ಯಾದೆ ಹೋಗುತ್ತೆ ಅಂತ ಅಷ್ಟೇ. ಮನೆಯೊಳಗೆ ನಿತ್ಯ ಬಾಗಿಲು ಹಾಕ್ಕೊಂಡು ನಿತ್ಯ ಜಗಳ ಉಂಟೇ ಉಂಟು. 2 ಒಲೆ ಹಾಕಿದ್ದಾರೆ ಒಂದೇ ಮನೆಯಲ್ಲಿ, ಅತ್ತೆಗೊಂದು ಒಲೆ, ಸೊಸೆಗೊಂದು ಒಲೆ. ಇಂತಹ ಸಂದರ್ಭದಲ್ಲಿ ಮನೆಯ ಒಳಗೆ ಜಗಳ ನಡೀತಾ ಇರುವಾಗ ಒಂದೇ ಕಡೆ ಬರಬೇಕಾ? ಐಕಮತ್ಯ ಬರಬೇಕಾ? ಅತ್ತೆ ಬಳಿಗೆ ಸೊಸೆ ಬರಬೇಕಾ? ಹಾಗಾದರೆ ಅಶ್ವತ್ಥಾಮರನ್ನು ಅರ್ಜುನ ತಾನು ತಂದು ದ್ರೌಪದಿಯ ಮುಂದೆ ಹಾಕಿದ ಪ್ರಕರಣವನ್ನು ಚಿಂತನೆ ಮಾಡಿದೆವು ಅಂತಂದರೆ ಆವಾಗ ಒಂದೇ ಕಡೆ ಬರತಕ್ಕಂಥ ಪ್ರಸಂಗ ಬರುತ್ತೆ. ಆವಾಗ ಏನಾದರೂ ಸೊಸೆ ಜೋರು, ಅತ್ತೆ ಏನಾದಿದ್ದರೆ ಅವಾಗ ಅತ್ತೆ ಅಲ್ಲಿ ಬುದ್ಧಿವಾದ ಹೇಳಿ ಸರಿ ಮಾಡತಕ್ಕಂಥ ವಾತಾವರಣ ಬರುತ್ತೆ. ಆ ದೃಷ್ಟಿಯಲ್ಲಿ ಅಶ್ವತ್ಥಾಮರೆಂಬ ಕರು, ಒಬ್ಬ ರುದ್ರದೇವರು ಅನೇಕ ಕರುಗಳ ರೂಪದಲ್ಲಿ ಕೃಷ್ಣನ ವ್ರಜದಲ್ಲಿ ನಂದ ಗೋಕುಲದಲ್ಲಿ ತಾನು ಸಂಚಾರ ಮಾಡ್ತಾ ಇದ್ದಾರೆ. ಕರುಗಳು ಏನಾದರೂ ದಾರಿ ತಪ್ಪುವ ಪ್ರಸಂಗ ಬಂದಾಗ ವಿಜಯದಾಸರು ಕಾದನ ವತ್ಸವ ಹರಿ ಕಾದನ ಅಂತ ಆ ನಿಟ್ಟಿನಲ್ಲಿ ಹೇಳಿದರು. ಹಾಗಾದರೆ ಮೊದಲಿನ ಭಾಗವತವನ್ನು ಹೇಳತಕ್ಕಂತಹ ಶುಕಾಚಾರ್ಯರಲ್ಲಿ ಮೊದಲಿನ ಗುಣವನ್ನು ವ್ಯಾಸರು ಹೇಳಿದ್ದು ವ್ರಜಂತಂ ಶುಕಂ ಆನತೋಸ್ಮಿ. ಏನು ವ್ರಜಂತಂ ಶುಕಂ ಅಂತಂದರೆ, ಒಂದು ಅಡ್ಡಾಡುವುದು ಅಂತಾಯ್ತಲ್ಲ, ಇನ್ನೊಂದು ತನ್ನಲ್ಲಿದ್ದಂತಹ ತಿಳುವಳಿಕೆಯನ್ನು ಕೂತವರಲ್ಲಿ ಅಡ್ಡಾಡುವಂತೆ ಮಾಡಿರತಕ್ಕಂತಹ ಶುಕಂ ಆನತೋಸ್ಮಿ. ತಿಳಿಯುವುದು ದೊಡ್ಡದಲ್ಲ, ತಿಳಿದದ್ದನ್ನು ತಿಳಿಯುವಂತೆ ತಿಳಿಸುವುದು ದೊಡ್ಡದಲ್ಲ. ತುಂಬ ಜನಕ್ಕೆ ತುಂಬ ತಿಳುವಳಿಕೆ ಇರುತ್ತೆ, ಪಾಪ ಹೇಳಲಿಕ್ಕೆ ಗೊತ್ತಿಲ್ಲ, ಹೇಳ್ತಾರೆ ಪಾಪ ಅರ್ಥ ಆಗೋಲ್ಲ ಕೂತವರಿಗೆ. ಇದರಿಂದ ಏನಾಯಿತು? ಈ ವಿದ್ವಾಂಸರಿಗೆ ತುಂಬ ತಿಳುವಳಿಕೆ ಉಂಟು ಅಂತ ಗೊತ್ತಾಯಿತು ವಿನಃ ಏನು ಹೇಳಿದ್ರು ಅಂತ ಗೊತ್ತಾಯಿತು. ಕೊನೆಗೆ ಏನು ಮಾಡ್ತೇವೆ? ಉಪನ್ಯಾಸ ಮುಗಿಸಿ ಹೋಗುವಾಗ, ಏನ್ರಿ ಉಪನ್ಯಾಸ ಬರದ್ದು, ಏನು ಗೊತ್ತಿಲ್ಲ. ಅದಕ್ಕಂದು ಅದು. ಹಾಗಾದರೆ ಉಪನ್ಯಾಸಕರು ತಮ್ಮಲ್ಲಿ ಇಂತಹ ಶುಕರನ್ನು ಚಿಂತನೆ ಮಾಡಿಕೊಳ್ಬೇಕು. ಎಂತಹ ಗುಣವುಳ್ಳ ವ್ರಜಂತಂ. ಮೊದಲಿನದ್ದೇ ಇರುವುದು ವ್ರಜಂತಂ. ಆಮೇಲೆ ಪ್ರವ್ರಜಂತಂ ಅನುಪೇತಂ, ಅಭಿಮಾನರಹಿತರಾದ್ದು ಅಂತ ನಂತರದಲ್ಲಿ. ಮೊದಲು ಇರುವುದು ಏನು ಅಂತಂದರೆ ಪ್ರಜಂತಂ. ಪ್ರಜಂತಂದರೆ ತಿಳಿಯುವಂತೆ ತಿಳಿಸಿಕೊಡುವ ಗುಣವುಳ್ಳ ಶುಕಾಚಾರ್ಯರನ್ನು ನಮಸ್ಕಾರ ಮಾಡುತ್ತೇನೆ ಅಂತ ವ್ಯಾಸರು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ. ಇಂತಹ ಶುಕಾಚಾರ್ಯರಿಂದ ಹಾಗಾದರೆ ಜಯತಿ ತೇದಿಕಂ ಜನ್ಮನ ವ್ರಜಃ
ಜಯತಿ, ನಿನ್ನ ಅವತಾರದಿಂದಾಗಿ, ಕೃಷ್ಣ ನಿನ್ನ ಅವತಾರದಿಂದಾಗಿ ವ್ರಜಃ ಜಯತಿ, ನೀನು ಅಲ್ಲಿ ಶಿಕ್ಷಕನಾಗಿ ನೀನು ಅಲ್ಲಿಗೆ ಬಂದದ್ದರಿಂದ ವ್ರಜ, ಅಲ್ಲಿ ಅಡ್ಡಾಡಿಕೊಂಡಿರತಕ್ಕ ವ್ರಜ, ಅಡ್ಡಾಡಿಕೊಂಡಿರತಕ್ಕಂತಹ ಕರುಗಳು ಜಯತಿ, ಚೆನ್ನಾಗಿದ್ದಾರೆ. ಆಕಳುಗಳು ಹೆಚ್ಚು ಓಡಾಡುವುದಿಲ್ಲಲ್ಲ, ಕರುಗಳೇ ಜಾಸ್ತಿ ಓಡಾಡುವುದು. ಅದಕ್ಕೆ ವ್ರಜ, ಶುಕಾಚಾರ್ಯಗೂ ವ್ರಜ ಅಂತಂದರು, ಕರುಗಳಿಗೂ ಇರತಕ್ಕ ಜಾಗಕ್ಕೂ ವ್ರಜ ಅಂತಂದರು. ಹಾಗಾದರೆ ಇಲ್ಲಿ ಮತ್ತೊಮ್ಮೆ ಹೇಳೋದು ಅಂತಾದರೆ ಅದೇ ನಾವು 4 ಸ್ವಾಮಿಗಳು ಅದು ಮಾರಲ್ಲಿ ಎಲ್ಲ ಚಿಕ್ಕ ಚಿಕ್ಕವರು ನಾವು, ಆವಾಗ ಬುದ್ಧಿ ಅಷ್ಟಿಲ್ಲ ಅಲ್ಲ, ಈಗ ಉಂಟು ಅರ್ಥ ಅಲ್ಲ ಅಂತ ಆವಾಗ ಇರಲಿಲ್ಲ, ಆವಾಗ ಬುದ್ಧಿ ಇರಲಿಲ್ಲ. ಹೀಗೆ ಓಡಾಡೋದು ನಡ್ಕೊಂಡು ಹೋಗೋದು ಕಮ್ಮಿ, ನಾವು ಆವಾಗ ಓಡ್ತಾನೆ ಇರೋದು, ಓಡಿಕೊಂಡೇ ಹೋಗ್ತಾರೆ ಕರುಗಳಂತೆ. ನಮ್ಮ ವಿಭುದೇಶರು ನನ್ನ ಗುರುಗಳು, ಅವರು 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಅದಮಾರಿಗೆ ಬಂದು ವ್ಯವಸ್ಥೆ ಹೇಗುಂಟು ಅಂತ ನೋಡಿಕೊಂಡು ಹೋಗಿ. ಯಾಕೆಂದರೆ ನಡೀತಿದ್ದದ್ದು ಅದಮಾರಲ್ಲೇ ನಮ್ಮ ಪಾಠ 12 ವರ್ಷ ಅಲ್ಲೇ ಪಾಠ ನಡೀತಿದ್ದದ್ದು. ಅವಾಗ ವಿಭುದೇಶರ ಆವಾಗ ಬಂದು ಹೇಗೆ ವ್ಯವಸ್ಥೆ ಏನುಂಟು ಅಂತೆಲ್ಲ ನೋಡಿಕೊಂಡು ಏನು ಕಮ್ಮಿ ಇದ್ರೆ ಅದನ್ನು ಭರ್ತಿ ಮಾಡಿ ಆಮೇಲೆ ಪುನಃ ಅವರು ಸಂಚಾರಕ್ಕೆ ಹೋಗ್ತಿದ್ರು. ಹಾಗೆ ಬಂದಾಗ ಎಲ್ಲ ವಿದ್ಯಾಮಾನ್ಯರ ಹತ್ರ ಕೇಳೋದು ತುಳು ಭಾಷೆಯಲ್ಲಿ, ಹೆಚ್ಚ ಒಳ್ಳೆಯ ಶಿಷ್ಯರನ್ನ ಕೊಡು ಅಂತ, ಅಂದರೆ ಹೇಗಿದ್ದಾರೆ ಶಿಷ್ಯಂದಿರು ಅಂತ. ಅದು ತುಳು ಭಾಷೆ ನಮ್ಮದು, ಆಡು ಭಾಷೆ ನಮ್ಮದು, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯದ್ದು. ಹೇಗಿದ್ದಾರೆ ಶಿಷ್ಯಂದಿರು ಅಂತ ಆವಾಗ ವಿದ್ಯಾಮಾನ್ಯರು ಉದಾಹರಣೆ ಕೊಡೋದು. ಕರುಗಳ ಕಿವಿಗೆ ಗಾಳಿ ಹೋದರೆ ಹೇಗೆ ಓಡಾಡ್ತಾವೋ ಹಾಗೆ ಓಡಾಡಿಕೊಂಡೇ ಇರ್ತಾರೆ ಅವರು ಕೊಡುವ ಉತ್ತರ. ಹಾಗಾದರೆ ವ್ರಜನ್, ನಿಜವಾಗಿ ಅದಕ್ಕೆ ವ್ರಜ ಅಂತ ಹೆಸರು, ಕರುಗಳ ಓಡಾಟದಿಂದ. ಹಾಗೆ ನಾವು ಓಡ್ತಿರುವಾಗ ಈಚೆ ಬದಿಯಿಂದ ನಾನು ಓಡುವುದು, ಆಚೆ ಬದಿಯಿಂದ ವಿದ್ಯಾಧೀಶರ ಸುಗುಣರು ಓಡಿ ಬರುವುದು, ಒಮ್ಮೊಮ್ಮೆ ಘಟಕ್ ಅಂತ ಆಗುವುದು, ನೋವಾಗುವುದು, ಒಂದು ರೀತಿ ದಾರಿ ತಪ್ಪುವುದು ಅಂತ ಹೇಳ್ತಾರೆ. ಆವಾಗ ವಿದ್ಯಾಮಾನ್ಯರೆಂಬ ಗೋವಳ ಬಂದು ಕಾದನ ವತ್ಸವ ಹರಿ ಕಾದನ ಅಂತ ಈ ರೀತಿಯಲ್ಲಿ. ಹಾಗಾದರೆ ಅಲ್ಲಿ ಭಗವಂತ ಕೃಷ್ಣ ಸ್ವಯಂ ತಾನಲ್ಲಿಗೆ ಬಂದು ಹಸುಗಳಿಗಿಂತ ಹೆಚ್ಚು ಕರುಗಳ ಬಗ್ಗೆ ನಿಗಾ ತಗೊಂಡವ. ಆದ್ದರಿಂದ ಇಂತಹ ಸಂಚಾರ ಮಾಡತಕ್ಕಂತಹ ಶುಕಾಚಾರ್ಯರಿಂದ ಕೂಡಿದ ಈ ಭಾಗವತ, ಇಂತಹ ಭಾಗವತವನ್ನು ಹೇಳಬೇಕು ಕೇಳಬೇಕು ಎಂಬಲ್ಲಿಗೆ 3 ದಿವಸದಿಂದ ಯಾವಾಗಲೂ ನಮ್ಮ ಜಿತೇಂದ್ರ ಇವರ ಅಣ್ಣ ತಮ್ಮಂದಿರು ಎಂದೋ ಹೇಳಿದ್ದುಂಟು, ಸ್ವಾಮಿ ಮನೆಯಲ್ಲಿ ಭಾಗವತ ಆಗಬೇಕು ಅಂತ. ನಾನು ನೋಡೋಣ ಅಂತ ಯಾವಾಗಲೂ ಮೊದಲನೇ ಸಲ ಹೇಳಿದಾಗಲೇ ಒಪ್ಪಿದರೆ ಅವಾಗ ನನಗೆ ಉಮೇದು ಜಾಸ್ತಿ ಉಂಟು ಅಂತ ಆಗುತ್ತೆ, ಇದು ಅವರಿಗೆ ಉತ್ಸಾಹ ಜಾಸ್ತಿ ಉಂಟು ಅಂತ ಆಗಬೇಕು. ಅದಕ್ಕೋಸ್ಕರ ನೋಡೋಣ ಅಂತಂದೆ. ಕೊನೆಗೂ ಬಿಟ್ಟಿಲ್ಲ ಛಲ ಬಿಡದ ತ್ರಿವಿಕ್ರಮನಂತೆ ಈ 3 ದಿವಸ ಒದಗಿ ಬಂತು. ಇವತ್ತು ನಮ್ಮ ಸೌರಮಾನ ಪ್ರಕಾರ ವತ್ಸರ ಆರಂಭ, ಚಾಂದ್ರಮಾನ ಪ್ರಕಾರ ಮೊನ್ನೆ 9ನೇ ಮೇಷ, ಇದು ಚೈತ್ರ ಶುದ್ಧ ಪ್ರತಿಪತೆ, ನಮ್ಮದು ಮೇಷ ಸಂಕ್ರಾಂತಿಯ ಮರು ದಿವಸ ಎಲ್ಲ. ಈಗ ಇನ್ನು ಮುಂದೆ ಆರಂಭ ಕ್ರೋಧಿ ಸಂವತ್ಸರ. ಯಾವ ವ್ಯಕ್ತಿ ಕ್ರೋಧಕ್ಕೆ ಅಭಿಮಾನಿಯೋ ದುರ್ವಾಸ ರೂಪದಿಂದ ರುದ್ರ ರೂಪದಿಂದ ಅಂಥವರ ಕಥೆಯನ್ನು ನಾವೀಗ ಕ್ರೋಧಿ ಸಂವತ್ಸರದ ಈ ಸಂದರ್ಭದಲ್ಲಿ 3 ದಿವಸ ಏನು ನೋಡಿದೆವು. ಒಳ್ಳೆಯ ಮಕ್ಕಳನ್ನು ಪಡೆದಿರತಕ್ಕಂಥ ತಂದೆ ತಾಯಿಗಳು ಧನ್ಯರು ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಹೀಗೆ ಇಂತಹ ವಾತಾವರಣ ಈ ಮನೆಯಲ್ಲಿ ಸದಾಕಾಲ ನಡೆಯಲಿ, ಇಂತಹ ಭಾಗವತ ಕಥಾಶ್ರವಣ ಈ ಮನೆಯಲ್ಲಿ ನಡೀತಾ ಇರಲಿ. ಯಾವಾಗ ಮನೆ ಕಟ್ಟಿದ್ದು ಸಾರ್ಥಕ, ಮನ ಕಟ್ಟಿದ್ದು ಸಾರ್ಥಕ. ಹೀಗೆ ವಾತಾವರಣ ಸದಾಕಾಲ ನಡೀತಾ ಇರುವಂತ ಆಶಿಸಿ 2 ಮಾತನ್ನು ಕೃಷ್ಣಾರ್ಪಣಂ ಅಸ್ತು. ನಡೀತಾನೆ ಇರುತ್ತೆ.